ಶಿರಸಿ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಶ್ರೀ ಭೀಮಣ್ಣ ನಾಯ್ಕ್ ಸರ್, ಕಾಗಾಲ್ ಗ್ರಾಮ ಪಂಚಾಯತ್ದ ಅಧ್ಯಕ್ಷರು ಶ್ರೀಮತಿ ಸಾವಿತ್ರಿ ಪಟ್ಗಾರ್, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಶ್ರೀ ಸತೀಶ್ ನಾಯ್ಕ್ ಸರ್, ಗ್ರಾಮ ಪಂಚಾಯತ್ ಕಾಗಾಲ್ದ ಉಪಾಧ್ಯಕ್ಷರು ಪ್ರಶಾಂತ್ ಶೆಟ್ಟಿ, ಕುಮಟಾ ಹೊನ್ನಾವರ್ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಶ್ರೀಮತಿ ಶಾರದಾ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡದ ನಿಕಟಪೂರ್ವ ಸದಸ್ಯರು ಶ್ರೀ ಗಜಾನನ್ ಪೈ, ಶ್ರೀಮತಿ ಲಲಿತಾ ಪಟ್ಗಾರ್, अद्रिं गजावदनं सर्वसहस्रभानु संसारभा विपदन्तकं रञ्जनाना गुञ्जावदाद्वीपं गणा भजेऽहम्। ನಿರಿದಿಹ ಮಾನ್ಯರಿಗೆ ಗಣ್ಯರಿಗೆ ಸ್ವಾಗತ ಸ್ವಾಗತ ಸ್ವಾಗತ. ಸುಸ್ವಾಗತ, ಕರಗಳ ಮುಗಿಯುತ್ತಾ ಸುಸ್ವಾಗತ, ಆರತಿ ಬೆಳಗುತ್ತಾ ಸುಸ್ವಾಗತ, ನೆರೆದಿಹ ಗಣ್ಯ ಜನರಿಗೆ ಸ್ವಾಗತ ಕೋರುವ ಗಳಿಗೆ ಸ್ವಾಗತ, ಆತ್ಮೀಯ ಸ್ವಾಗತ, ಹಾರ್ದಿಕ ಸ್ವಾಗತ, ಒಲುಮೆಯ ಸ್ವಾಗತ, ಸ್ವಾಗತ, ಆತ್ಮೀಯ ಸ್ವಾಗತ, ಹಾರ್ದಿಕ ಸ್ವಾಗತ, ಒಲುಮೆಯ ಸ್ವಾಗತ, ಸುಸ್ವಾಗತ, ಕರಗಳ ಮುಗಿಯುತ್ತ ಸುಸ್ವಾಗತ, ಆರತಿ ಬೆಳಗುತ್ತ ಸುಸ್ವಾಗತ, ನೆರೆದಿಹ ಗಣ್ಯ ಜನರಿಗೆ ಸ್ವಾಗತ ಕೋರುವ ಗಳಿಗೆ ತಂದಿದೆ ಇಂದಿನ ಸಂಭ್ರಮ, ಸ್ನೇಹದ ಕಡಲಲ್ಲಿ ನಮ್ಮ ಸಮಾಗಮ, ಹೃದಯದ ಅಂತರಲ್ಲಿ ಪ್ರೀತಿಯ ಸಿಂಚನ, ನಮ್ಮಯ ಸ್ವಾಗತಕ್ಕೆ ನೀವೇ ಭಾಜನ, ಬಾಗುತ್ತ ನಮಿಸುತ್ತ ಆರತಿ ಬೆಳಗುತ್ತ, ಬಾಗುತ್ತ ನಮಿಸುತ್ತ ಆರತಿ ಬೆಳಗುತ್ತ, ಸ್ನೇಹದಿಂದ ನಾವು ಕೋರುವೆವು ಸುಸ್ವಾಗತ, ಸ್ವಾಗತ, ಆತ್ಮೀಯ ಸ್ವಾಗತ, ಹಾರ್ದಿಕ ಸ್ವಾಗತ, ಒಲುಮೆಯ ಸ್ವಾಗತ, ಸ್ವಾಗತ,
ಸ್ವಾಗತ ಹಾರ್ದಿಕ ಸ್ವಾಗತ ಒಲುಮೆಯ ಸ್ವಾಗತ ಸ್ವಾಗತ ಆತ್ಮೀಯ ಸ್ವಾಗತ ಹಾರ್ದಿಕ ಸ್ವಾಗತ ಒಲುಮೆಯ ಸ್ವಾಗತ ಸ್ವಾಗತ ಆತ್ಮೀಯ ಸ್ವಾಗತ ಹಾರ್ದಿಕ ಸ್ವಾಗತ ಒಲುಮೆಯ ಸ್ವಾಗತ ಸುಸ್ವಾಗತ ಕರಗಳ ಮುಗಿಯುತ್ತ ಸುಸ್ವಾಗತ ಆರತಿ ಬೆಳಗುತ್ತ ಸುಸ್ವಾಗತ ನೆರೆದಿಹ ಗಣ್ಯ ಜನರಿಗೆ ಸ್ವಾಗತ ಕೋರುವ ಗಳಿಗೆ ಸ್ವಾಗತ ಆತ್ಮೀಯ ಸ್ವಾಗತ ಹಾರ್ದಿಕ ಸ್ವಾಗತ ಒಲುಮೆಯ ಸ್ವಾಗತ ಸ್ವಾಗತ ಆತ್ಮೀಯ ಸ್ವಾಗತ ಹಾರ್ದಿಕ ಸ್ವಾಗತ ಒಲುಮೆಯ ಸ್ವಾಗತ ಒಲುಮೆಯ ಸ್ವಾಗತ ಒಲುಮೆಯ ಸ್ವಾಗತ. ಕನ್ನಡ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕುಮಟಾ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಗಲ್ 7/5/1870 ಅಂತ ಸ್ವಾತಂತ್ರ್ಯ ಪೂರ್ವದಲ್ಲೇ ಸ್ಥಾಪಿತವಾದಂಥ ಈ ಒಂದು ಶಾಲೆ ನಮ್ಮ ತಾಲೂಕಿನ ಒಂದು ಹಿರಿಯ ಶಾಲೆ. ಹಾಗೆ ಈ ಶಾಲೆಯ ಶತಮಾನೋತ್ತರ ಸ್ವರ್ಣ ಸಂಭ್ರಮ ಕಾರ್ಯಕ್ರಮವು ನಿನ್ನೆ ಪ್ರಾರಂಭವಾಗಿದೆ. ಇಂತಹ ಈ ಪ್ರಾರಂಭದ ಸಮಯದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತ ನಮ್ಮ ಶಿಕ್ಷಣ ಸಚಿವರಾದಂಥ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು ಉಪಸ್ಥಿತಿರಬೇಕಿತ್ತು. ಆದರೂ ಸಹ ಇವತ್ತಿನ ದಿನದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾದಂಥ ಒಂದು ಮೆರಗನ್ನು ತಂದುಕೊಟ್ಟಿರುವಂಥದ್ದು ನಮ್ಮ ಒಂದು ಭಾಗದ ಜನರಿಗೆ ಹಾಗೂ ನಮ್ಮ ಶಿಕ್ಷಕರಿಗೆ, ಊರ ಹಿರಿಯರಿಗೆ, ಮಕ್ಕಳಿಗೆ ಎಲ್ಲರಿಗೂ ಅತ್ಯಂತ ಒಂದು ಸಂತೋಷವನ್ನು ತಂದುಕೊಟ್ಟಂಥ ವಿಷಯ ಅಂತ ಹೇಳಲಿಕ್ಕೆ ನಂಗೆ ತುಂಬ ಹೆಮ್ಮೆ ಆಗ್ತದೆ. ನಮ್ಮ ಒಂದು ಕರೆಗೆ ಹೋಗೊಟ್ಟು ಸಂಪೂರ್ಣವಾಗಿ ಅದನ್ನು ಅವರು ಮನ್ನಿಸಿದ್ದಾರೆ ಹೇಳುವಂಥ ಒಂದು ಕಳಕಳಿ ನಮ್ಮ ಭಾಗದ ಎಲ್ಲ ಜನರಲ್ಲಿಯೂ ಇದೆ. ಸನ್ಮಾನ್ಯರನ್ನು ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಗೌರವ ಉಪಸ್ಥಿತಿಯಲ್ಲಿರುವಂತಹ ನಮ್ಮ ಭಾಗದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ದಿನಕರ್ ಕೆ ಶೆಟ್ಟಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಸಹ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯರಿಗೆ ಪುಷ್ಪಗುಚ್ಛ ನೀಡಿ ಗೌರವ ಸಮರ್ಪಣೆ. ಶಾಸಕರಾದಂಥ ಭೀಮಣ್ಣ ನಾಯಕ್ ಸರ್, ಸನ್ಮಾನ್ಯ ಭೀಮಣ್ಣ ನಾಯಕ್ ಸರ್ ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯರಿಗೆ ಪುಷ್ಪಗುಚ್ಛ ನೀಡಿ ಗೌರವ ಸಮರ್ಪಣೆ. ನಮ್ಮ ಗ್ರಾಮ ಪಂಚಾಯತ್ದ ಅಧ್ಯಕ್ಷರಾದಂಥ ಶ್ರೀಮತಿ ಸಾವಿತ್ರಿ ಪಟ್ಗಾರರವರು ನಮ್ಮೊಟ್ಟಿಗಿದ್ದಾರೆ. ಈಗ ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯರಿಗೆ ಪುಷ್ಪಗುಚ್ಛ ನೀಡಿ ಗೌರವ ಸಮರ್ಪಣೆ. ಪಂಚಾಯತ್ ಉಪಾಧ್ಯಕ್ಷರಾಗಿರುವಂಥ ಶ್ರೀ ಪ್ರಶಾಂತ್ ಶೆಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸನ್ಮಾನ್ಯರಿಗೂ ಪುಷ್ಪಗುಚ್ಛ ನೀಡಿ ಗೌರವ ಸಮರ್ಪಣೆ. ಶಾಲಾ ಶಿಕ್ಷಣ ಇಲಾಖೆಯ ಪರವಾಗಿ ನಮ್ಮ ಶ್ರೀಮತಿ ಕಲ್ಪನಾ ನಾಯಕರವರು ಉಪಸ್ಥಿತರಿದ್ದಾರೆ. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯರಿಗೆ ಪುಷ್ಪಗುಚ್ಛ ನೀಡಿ ಗೌರವ ಸಮರ್ಪಣೆ. ಡಯಟ್ ಹಿರಿಯ ಉಪನ್ಯಾಸಕರಾದಂಥ ಶ್ರೀ ಉದಯ್ ನಾಯ್ಕ್ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸನ್ಮಾನ್ಯರಿಗೆ ಪುಷ್ಪಗುಚ್ಛ ನೀಡಿ ಗೌರವ ಸಮರ್ಪಿಸಬೇಕಾಗಿ ವಿನಂತಿ. ಉತ್ತರ ಕನ್ನಡ ಜಿಲ್ಲೆದ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಸತೀಶ್ ನಾಯ್ಕ್ ಸರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯರಿಗೂ ಪುಷ್ಪಗುಚ್ಛ ಸಮರ್ಪಣೆ. ನಿವೃತ್ತ ಉಪನಿರ್ದೇಶಕರಾದಂಥ ಹಾಗೂ ಈ ಶಾಲೆಯಲ್ಲಿ ಹಿಂದೆ ಮುಖ್ಯಾಧ್ಯಾಪಕರಾಗಿ ಕೆಲಸ ಮಾಡಿದಂಥ ಸರ್ ಹರೀಶ್ ಗಾಂವ್ಕರ್ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಸನ್ಮಾನ್ಯರಿಗೆ ಪುಷ್ಪಗುಚ್ಛ ನೀಡಿ ಗೌರವ ಸಮರ್ಪಣೆ. ಹಾಗೆ ನಮ್ಮ ಕುಮಟಾ ವಕೀಲರ ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ಮಮತಾ ನಾಯ್ಕರವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯರಿಗೆ ಪುಷ್ಪಗುಚ್ಛ ಸಮರ್ಪಣೆ. ಇದೇ ಸಂದರ್ಭದಲ್ಲಿ ಜಿ ಕೆ ಪಟ್ಗಾರ್ ಸರ್ ಅವರನ್ನು ಕೂಡ ಸಂಘಟಕರು ವೇದಿಕೆಗೆ ಬರಮಾಡಿಕೊಳ್ಬೇಕು.
ಇದು 154 ವರ್ಷಗಳನ್ನು ಕಳೆದಿದ್ದು ಕುಮಟಾ ತಾಲೂಕಿನ ಅತಿ ಹಿರಿಯ ಶಾಲೆಗಳಲ್ಲಿ ಒಂದಾಗಿದೆ. 1870ರಿಂದ ಆರಂಭಗೊಂಡ ಈ ಶಾಲೆಯಲ್ಲಿ ಇಂದಿನವರೆಗೂ ಲಕ್ಷಾಂತರ ವಿದ್ಯಾರ್ಥಿಗಳು ಕಲಿತಿರುತ್ತಾರೆ. ಪ್ರಸ್ತುತ 101 ವಿದ್ಯಾರ್ಥಿಗಳು 1ರಿಂದ 7ನೇ ತರಗತಿಯಲ್ಲಿ ಕಲಿಯುತ್ತಿದ್ದು 7 ಗುರುವೃಂದದವರು ಗುಣಾತ್ಮಕ ಶಿಕ್ಷಣ ಬೋಧನೆಯಲ್ಲಿ ನಿರತರಾಗಿರುತ್ತಾರೆ. ತೀರಾ ಬಡ ಹಾಗೂ ಹಿಂದುಳಿದ ವರ್ಗದವರೇ ಹೆಚ್ಚಿರುವ ಪ್ರದೇಶದ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಬರುತ್ತಿದ್ದು ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್, ಉತ್ತರ ಕನ್ನಡ ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣ ಕಾರ್ಯಾಲಯ ಕುಮಟಾ, ಗ್ರಾಮ ಪಂಚಾಯತ್ ಕಾಗಲ್ ಇವರ ಆಶ್ರಯದಲ್ಲಿ ಸರ್ಕಾರಿ ಹಿರಿಯ ಮಾದರಿಯ ಪ್ರಾಥಮಿಕ ಶಾಲೆಯ 150ನೇ ವರ್ಷದ ಶಾಲಾ ಶತಮಾನೋತ್ಸವ ಮತ್ತು ಸ್ವರ್ಣ ಸಂಭ್ರಮವನ್ನು ಈಗಾಗಲೇ 2-3 ದಿನಗಳಿಂದ ಪ್ರಾರಂಭವಾಗಿ ಕೊನೆ ಹಂತದ ಕಾರ್ಯಕ್ರಮದ ಉಪಸ್ಥಿತರು, ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಘನ ಸರ್ಕಾರದ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ
ಮಧು ಬಂಗಾರಪ್ಪನವರೇ, ಈ ಕ್ಷೇತ್ರದ ಶಾಸಕರು ಸ್ನೇಹಿತರಾಗಿರ್ತಕ್ಕಂಥ ಶ್ರೀಯುತ ದಿನಕರ್ ಶೆಟ್ಟಿಯವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೇ, STMCಯ ಅಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಈ ಸಂಭ್ರಮ ಆಚರಣೆಯ ಅಧ್ಯಕ್ಷರು, ಸಹಕರಿಸ್ತಕ್ಕಂಥ ಎಲ್ಲ ಸರ್ವ ಸದಸ್ಯರು ಮತ್ತು ಈ ಭಾಗದ ಎಲ್ಲ ಶಿಕ್ಷಣ ಪ್ರೇಮಿಗಳೇ, ಅಧಿಕಾರಿ ಸ್ನೇಹಿತರೆ, ಶಿಕ್ಷಕರೇ ಹಾಗೂ ಈ ಶಾಲೆಯ ಮುದ್ದು ವಿದ್ಯಾರ್ಥಿನಿಯರೇ, ಮಾಧ್ಯಮ ಮಿತ್ರರೇ, ತಾವೆಲ್ಲರೂ ಕೂಡ ಭಾಳ ಅದ್ಭುತವಾಗಿರ್ತಕ್ಕಂಥ ಅರ್ಥಪೂರ್ವಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಸತತವಾಗಿ 3 ದಿನಗಳಿಂದ ಪ್ರಾರಂಭ ಮಾಡಿ ಕೊನೆ ಹಂತದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ಶಿಕ್ಷಣ ಅನ್ನುವಂಥದ್ದು ಯಾರೊಬ್ಬರ ಸ್ವತ್ತಲ್ಲ. ಶಿಕ್ಷಣವನ್ನು ಹೊಂದುವಂಥದ್ದು, ಶಿಕ್ಷಣವನ್ನು ಕೊಡಿಸುವಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ, ಕರ್ತವ್ಯ ಅನ್ನುವಂಥದ್ದನ್ನು ನಾವು ಯಾರೂ ಕೂಡ ಮರೆಯುವಂಥದ್ದಲ್ಲ. ಸುಮಾರು 150 ವರ್ಷಗಳ ಹಿಂದಿನ ಶಾಲೆಯನ್ನು ನಾವು ಈ ಸಂಭ್ರಮದಲ್ಲಿ ನಾವೆಲ್ಲರೂ ಇದ್ದೀವಿ ಅಂತಂದರೆ, ಅಂದಿನ ಪ್ರಾರಂಭ ಮಾಡಿರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳನ್ನು, ಅಂದಿನ ಶಿಕ್ಷಕರನ್ನು ನಾವೆಲ್ಲರೂ ಕೂಡ ಬಹಳ ಅಭಿಮಾನಪೂರ್ವಕವಾಗಿ ನಾವು ಅವರನ್ನು ಇದರೆಲ್ಲ ಗೊತ್ತಿಲ್ಲ ಅವ್ರನ್ನ ಅಭಿನಂದಿಸಲೇಬೇಕಾಗತ್ತೆ, ಗೌರವಿಸಲೇಬೇಕಾಗತ್ತೆ. ಸ್ವತಂತ್ರ ಬರೋ ಪೂರ್ವದಲ್ಲಿ ಬ್ರಿಟಿಷರ ದಬ್ಬಾಳಿಕೆಯಲ್ಲಿ ಇದ್ದರೂ ಕೂಡ ಈ ಭಾಗದ ಜನಗಳಿಗೆ ಶಿಕ್ಷಣವನ್ನು ಕೊಡೋದ್ರ ಮುಖಾಂತರ, ಶಿಕ್ಷಣದ ಶಕ್ತಿಯನ್ನು ಕೊಡೋದ್ರ ಮುಖಾಂತರ ಸ್ವತಂತ್ರ ಸಂಗ್ರಾಮದಲ್ಲಿ ಪ್ರತಿಯೊಬ್ಬರಿಗೂ ತಿಳುವಳಿಕೆಯನ್ನು, ಶಿಕ್ಷಣದ ಜೊತೆಯಲ್ಲಿ ತಿಳುವಳಿಕೆಯನ್ನು ಕೊಡೋದ್ರ ಮುಖಾಂತರ ಅಂದಿನ ಹಿರಿಯರನ್ನು, ನಾಯಕರನ್ನು ನಾವು ಯಾರು ಕೂಡ ಮರೆಯುವಂಥದ್ದಲ್ಲ. ಹಾಗೆ ಅಂದಿನಿಂದ ಇಲ್ಲಿವರೆಗೂ ನಡ್ಸ್ಕೊಂಡು ಬಂದಿರತಕ್ಕಂಥ ಶಿಕ್ಷಕರನ್ನು ಮತ್ತು ಶಿಕ್ಷಣಕ್ಕಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳನ್ನು, STMCಯ ಅಧ್ಯಕ್ಷರನ್ನು, ಸದಸ್ಯರನ್ನು ನಾವೆಲ್ಲರೂ ಕೂಡ ಅಂದಿನಿಂದ ಮತ್ತು ಇಂದಿನವರೆಗೇನು STMCಯ ಅಧ್ಯಕ್ಷತೆಯಲ್ಲಿ ಮತ್ತು ಈ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ, ಅರ್ಥಪೂರ್ವಕವಾಗಿ ನಡೆಸ್ತಕ್ಕಂಥ ಈ ಸಂಭ್ರಮದ ಅಧ್ಯಕ್ಷರನ್ನು ಮತ್ತು ಎಲ್ಲ ಸದಸ್ಯರನ್ನು ಕೂಡ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸೋದಕ್ಕೆ ಬಯಸ್ತೇನೆ. ನಾನು ಹೆಚ್ಚಿನ ಮಾತನಾಡದೇ ನಾವೆಲ್ಲರೂ ಕೂಡ ಕಾತುರವಾಗಿರುವಂಥದ್ದು ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಮಾಜಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಬಂಗಾರಪ್ಪ ಸಾಹೇಬರ ಮಗನಾಗಿರ್ತಕ್ಕಂಥ ಶಿಕ್ಷಣ ಮಂತ್ರಿ ಆಗಿರ್ತಕ್ಕಂಥ ಮಧು ಬಂಗಾರಪ್ಪನವರ ಮಾತಿಗಾಗಿ ನಾವೆಲ್ಲರೂ ಕೂಡ ಕಾತುರವಾಗಿರುವಂಥದ್ದು. ಶಿಕ್ಷಣ ಮಂತ್ರಿ ಆಗಿ ಹಲವಾರು ರಾಜ್ಯದ ಸುಧಾರಣೆಯನ್ನು ತಂದಿರತಕ್ಕಂಥ ಶ್ರೇಯಸ್ಸು ಮಾನ್ಯ ಮಂತ್ರಿಗಳು ಸೇರುತ್ತೆ ಅನ್ನೋಂಥದ್ದನ್ನು ಭಾಳ ಹೆಮ್ಮೆಯಿಂದ ಕೂಡ ನಾನು ಹೇಳೋದಕ್ಕೆ ಬಯಸ್ತೀನಿ. ಅವರ ಅಧಿಕಾರವನ್ನು ವಹಿಸ್ಕೊಂಡ ನಂತರದಲ್ಲಿ ಹಲವಾರು ರೀತಿಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರಬೇಕು. ಆ ಬದಲಾವಣೆಯ ಮುಖಾಂತರ LKG UKGಯಿಂದ ಹಿಡಿದು PUCವರೆಗೂ ಕೂಡ ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥದ್ದು. ಯಾವುದೇ ಮಕ್ಕಳಿಗೆ, ಯಾವುದೇ ಧರ್ಮದ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಹಿಂದಿನ ಸರ್ಕಾರವು ಕೂಡ ಶಿಕ್ಷಣಕ್ಕೆ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಟ್ಟರೂ ಕೂಡ ಇವರ ಅಧಿಕಾರವನ್ನು ವಹಿಸ್ಕೊಂಡ ನಂತರದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡೋದ್ರ ಮುಖಾಂತರ ಪಠ್ಯ ಪುಸ್ತಕದಲ್ಲಿರ್ಬೋದು, ಸಮವಸ್ತ್ರದಲ್ಲಿರ್ಬೋದು, ಪುಸ್ತಕದಲ್ಲಿರ್ಬೋದು, ಕೊಡ್ತಕ್ಕಂಥ ಚಪ್ಪಲಿಯಲ್ಲಿರ್ಬೋದು, ಪ್ರತಿಯೊಬ್ಬ ಮಕ್ಕಳ ಪೌಷ್ಟಿಕತೆ ಬಗ್ಗೆ ಬಿಸಿ ಹಾಲಿರ್ಬೋದು, ವಾರದಲ್ಲಿ 2 ದಿನ ಮೊಟ್ಟೆಯನ್ನು ಕೊಡ್ತಾ ಇದ್ದರು. ಅದು ಸಾಲದು. ನಮ್ಮ ಮಕ್ಕಳಿಗೆ ಇನ್ನೂ ಪೌಷ್ಟಿಕವಾಗಿ ಆಹಾರವನ್ನು ಸೇವನೆ ಮಾಡೋದ್ರ ಮುಖಾಂತರ, ಅವರ ಆರೋಗ್ಯದ ಸದೃಢತೆಯ ಮುಖಾಂತರ ಅದೇ ರೀತಿ ಶಿಕ್ಷಣದ ಸದೃಢತೆಯನ್ನು ಹೊಂದಬೇಕು ಅನ್ನೋಂಥ ಇಚ್ಛೆಯನ್ನು ಹೊಂದಿರತಕ್ಕಂಥ ಮಾನ್ಯ ಮಂತ್ರಿಗಳು ಕೂಡ ವಾರದ 6 ದಿನದಲ್ಲಿ ಕೂಡ ಅಜಿಂಜಿ ಪ್ರೇಮ್ಜಿಯವರನ್ನು ಕೂಡ ನಾವು ನೆನಪನ್ನು ಮಾಡ್ಕೊಳ್ಬೇಕಾಗತ್ತೆ. ಅಂಥ ಮಹನೀಯರನ್ನು ಸಂಪರ್ಕವನ್ನು ಮಾಡೋದ್ರ ಮುಖಾಂತರ ವಾರದ 6 ದಿನವೂ ಕೂಡ ಮೊಟ್ಟೆಯನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಸರ್ಕಾರ ಮತ್ತು ಮಂತ್ರಿಗಳಿಗೆ ಸೇರುತ್ತೆ ಅನ್ನೋಂಥ ಮಾತನ್ನು ಭಾಳ ಸಂತೋಷದಿಂದ ಕೂಡ ಹೇಳಕ್ಕೆ ಬಯಸ್ತೇನೆ ನಾನು. ಹೀಗೆ ಶಿಕ್ಷಣದಲ್ಲಿ ಕೂಡ ಅನೇಕ ಬದಲಾವಣೆಯನ್ನು ತರೋದ್ರ ಮುಖಾಂತರ ಈಗ ಮೊನ್ನೆ ನಡೆತಕ್ಕಂಥ PU ಎಕ್ಸಾಮ್ ಏನಾಯಿತು, ಎಕ್ಸಾಮ್ ಆದ ನಂತರ ಏನು ಕೆಲವು ಮಕ್ಕಳಿಗೆ ಪಾಸ್ ಆಗೋಕ್ಕಾಗಿಲ್ಲ, ಅಂಥ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಮತ್ತೆ ತಕ್ಷಣ ಅವರಿಗೆ ಎಕ್ಸಾಮ್ಗೆ ಕೂಡ್ತಕ್ಕಂಥ ವ್ಯವಸ್ಥೆ,
ಅದರಲ್ಲೂ ಮತ್ತು ಫ್ರೀಯಾಗಿ ಎಕ್ಸಾಮಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಏನಾದರೂ ಮಾಡಿಕೊಟ್ಟಿದ್ದಿದ್ರೆ ನಮ್ಮ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ಸಹಕಾರದಿಂದ ಮಾನ್ಯ ಜಾರಿಗೆ ತಂದಿರತಕ್ಕಂಥ ಮಧು ಬಂಗಾರಪ್ಪನವರು ಕೂಡ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಹೇಳೋದಕ್ಕೆ ಬಯಸ್ತೀನಿ ನಾನು. ಇವತ್ತಿನ ಈ ಶಾಲೆ ಭಾಳ ಅದ್ಭುತವಾಗಿರ್ತಕ್ಕಂಥ 150 ವರ್ಷದ ಸಂಭ್ರಮವನ್ನು ಹಬ್ಬವನ್ನು ತಾವೆಲ್ಲರೂ ಕೂಡ ಭಾಳ ಅರ್ಥಪೂರ್ವಕವಾಗಿ ಆಚರಣೆಯನ್ನು ತಾವು ಮಾಡ್ತಾಯಿದ್ದೀರಿ. ನೀವು ಈ ಹಬ್ಬ ಭಾಳ ಒಳ್ಳೆಯ ಸಂಭ್ರಮದಿಂದ ಮಾಡ್ತಾಯಿದ್ದೀರಿ. ಈ ಸಂಭ್ರಮ ಈ ಭಾಗದ ಎಲ್ಲ ಮಕ್ಕಳು ಕೂಡ ಒಳ್ಳೆಯ ಶಿಕ್ಷಣವನ್ನು ಹೊಂದಿದಾಗ ಮಾತ್ರ ಈ ಸಂಭ್ರಮಕ್ಕೆ ಅರ್ಥ ಬರುತ್ತೆ ಅನ್ನೋಂಥದ್ದು ನನ್ನ ಅನಿಸಿಕೆ. ಹಾಗಾಗಿ ನಮ್ಮ ಮಕ್ಕಳು ಒಳ್ಳೆಯ ಶಿಕ್ಷಣವನ್ನು ಹೊಂದಿದಾಗ ಸಹಜವಾಗಿ ನಮ್ಮ ಗ್ರಾಮೀಣ ಭಾಗದಿಂದ ಹಿಡಿದು ನಗರ, ರಾಜ್ಯ, ರಾಷ್ಟ್ರ ಅಭಿವೃದ್ಧಿನ ಹೊಂದಕ್ಕೆ ಸಾಧ್ಯ ಆಗತ್ತೆ. ಅಂಥ ಒಂದು ವ್ಯವಸ್ಥೆನ ನಾವೆಲ್ಲರೂ ಸೇರಿ ಮಾಡೋಣ. ಯಾಕಂದ್ರೆ ಇವತ್ತು ನಾವು ಮಕ್ಕಳಿಗೆ ಏನನ್ನಾದರೂ ಕೊಡ್ಬೋದು, ಬಡವ ಇರ್ಬೋದು, ಬಲ್ಲಿಗ ಇರ್ಬೋದು. ಆದರೆ ಮಕ್ಕಳಿಗೆ ಕೊಡ್ತಕ್ಕಂಥ ಶಿಕ್ಷಣ ಏನಿದೆಯೋ ಆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಾಗ ಆ ಒಳ್ಳೆಯ ಉಜ್ವಲವಾಗಿರ್ತಕ್ಕಂಥ ನಾಡಿನ ಸತ್ಪ್ರಜೆ ಆಗಿ ರಾಷ್ಟ್ರ ಸಂಪತ್ತಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ಶಿಕ್ಷಣವನ್ನು ಈ ಕಾಗಲ್ ಶಾಲೆಯಲ್ಲಿ ತಾವೆಲ್ಲರೂ ಕೂಡ ಕೊಟ್ಟಿದ್ದೀರಿ. ಹಿಂದೆ ಕಲಿತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಮತ್ತೊಮ್ಮೆ ಅಭಿನಂದಿಸಿ, ಮುಂದೆ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರ ಶಿಕ್ಷಣದ ಭವಿಷ್ಯ ಉಜ್ವಲವಾಗಲಿ ಅನ್ನುವಂಥ ಶುಭವನ್ನು ಕೋರಿ ಈ ಕಾರ್ಯಕ್ರಮದಲ್ಲಿ ಹೇಳಿ ಒಂದೆರಡು ಹಂಚಿಕೆಯನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಘಟಕರಿಗೆ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಅಭಿನಂದಿಸಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಎರಡನೇ ದಿನದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ಕರ್ನಾಟಕ ರಾಜ್ಯ ಸರ್ಕಾರದ ಶಿಕ್ಷಣ ಸಚಿವರು, ನನ್ನ ಆತ್ಮೀಯ ಸ್ನೇಹಿತರು ಆದಂಥ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರೇ, ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಸಿರ್ಸಿ ಸಿದ್ದಾಪುರದ ಶಾಸಕ ಮಿತ್ರರಾದಂಥ ಸನ್ಮಾನ್ಯ ಶ್ರೀ ಭೀಮಣ್ಣ ನಾಯ್ಕರವರೇ, ಪಂಚಾಯತದ ಗೌರವಾನ್ವಿತ ಅಧ್ಯಕ್ಷರೇ ಮತ್ತು ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಅತಿಥಿ ಮಹೋದಯರೇ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಈ ಭಾಗದ ಎಲ್ಲ ನನ್ನ ಆತ್ಮೀಯ ಬಂಧು ಮತ್ತು ಭಗಿನಿಯರೇ ಮತ್ತು ಮಾಧ್ಯಮದ ಮಿತ್ರರೇ, ಹಾಗೂ ಈಗಾಗಲೇ ನಿನ್ನೆ ಮತ್ತು ಇವತ್ತು ನಡೆದಂಥ 2 ದಿನಗಳ ಕಾರ್ಯಕ್ರಮಗಳಲ್ಲಿ ಭಾಳಷ್ಟು ಯೋಧರನ್ನು ಬೇರೆ ಬೇರೆ ರೂಪದಲ್ಲಿ ಕಾರ್ಯವನ್ನು ನಿರ್ವಹಿಸಿದಂಥ ಅನೇಕರನ್ನು ಗುರುತಿಸಿ ಸನ್ಮಾನವನ್ನು ಮಾಡಿದಂಥ ಎಲ್ಲ ಸನ್ಮಾನಿತರೇ, ನಿನ್ನೆ ಈ ಕಾರ್ಯಕ್ರಮ ಪ್ರಾರಂಭವಾಗಿತ್ತು ಮತ್ತು ನಾನು ಸಹ ಮಾತನಾಡಿದೆ. ಇವತ್ತು ಹೆಚ್ಚಿಗೆ ಮಾತನಾಡಲಿಕ್ಕೆ ನಾನು ಬಯಸೋದಿಲ್ಲ. ಯಾಕೆಂದರೆ ಸನ್ಮಾನ್ಯ ಮಧು ಬಂಗಾರಪ್ಪನವರು ಅವರ ಮಗನ ಹುಟ್ಟುಹಬ್ಬ ಹೋಗಬೇಕು ಅನ್ನುವಂಥ ಮಾತು ಎಲ್ಲೋ ಒಂದು ಕಡೆ ನನಗೆ ಕಿವಿಯಲ್ಲಿ ಕೇಳಿಸ್ಕೊಂಡೆ ನಾನು. ಹೀಗಾಗಿ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಾನು ನನ್ನ ಕ್ಷೇತ್ರ ಇದು, ನನ್ನ ಕ್ಷೇತ್ರಕ್ಕೆ ಒಬ್ಬ ಉತ್ತಮವಾದಂಥ ಸಚಿವರು, ಅದರಲ್ಲೂ ಶಿಕ್ಷಣಕ್ಕೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯವನ್ನು ಇಡೀ ರಾಜ್ಯದಲ್ಲಿ ಯಾವ ಶಾಲೆಗೆ ಏನು ಬೇಕು ಅದೆಲ್ಲವನ್ನು ಕೊಡಿಸೋದ್ರಲ್ಲಿ ನಿಸ್ಸೀಮರಾಗಿ ಕೆಲಸವನ್ನು ಮಾಡಿದಂಥ ಒಬ್ಬ ಉತ್ತಮ ಸಚಿವರಂತ ಹೇಳಿದರೆ ಸನ್ಮಾನ್ಯ ಮಧು ಬಂಗಾರಪ್ಪನವರು ಅನ್ನುವಂಥದ್ದನ್ನು. ಅವರಲ್ಲಿ ಒಂದು ಗುಣವನ್ನು ನೀವು ನೋಡಿದರೆ ಇಲ್ವೋ ಗೊತ್ತಿಲ್ಲ, ನೀವು ನೋಡಿದ್ದಿದ್ರೆ ಅವರ ತಂದೆಯವರಿಗೆ ಮಾತ್ರ, ಬಂಗಾರಪ್ಪಜಿಯವರನ್ನು ಮಾತ್ರ ಈ ಭಾಗದ ಜನರು ನೋಡಿದರು. ಆದರೆ ಒಂದೇ ಒಂದು ದಿನ ಮಧು ಬಂಗಾರಪ್ಪನವರು ಅವರು ಅಧಿವೇಶನದಲ್ಲಾಗಲಿ ಬೇರೆ ಎಲ್ಲೇ ನಮಗೆ ಸಿಕ್ಕಿದ್ರು ಸಹ ನೀವೆಲ್ಲಾದರೂ ಅವರಿಗೆ ಸಿಟ್ಟು ಬಂದಿದ್ದೇನಾದರೂ ನೋಡಿದ್ದಿದ್ರೆ ನೀವು ಹೇಳ್ರಿ. ಒಂದು ದಿನವೂ ಅವರು ಯಾರ ಮೇಲೂ ಅವರು ಕೋಪ ಮಾಡಿಕೊಂಡಿದ್ದೇ ಇಲ್ಲ. ಬಹಳ ಇಲ್ಲ, ಅದೇನೋ ಸೋಷಿಯಲ್ ಮೀಡಿಯಾದ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ ಸರ್. ಸೋಷಿಯಲ್ ಮೀಡಿಯಾದ ಬಗ್ಗೆ ಮಾತಾಡಿದ್ರು ತಪ್ಪು, ಮಾತಾಡದೇ ಇದ್ದರೂ ತಪ್ಪದು, ಅದಕ್ಕಾಗಿ ಆ ವಿಷಯ ಇಲ್ಲ. ಆದರೆ ನಿಮ್ಮ ಗುಣದ ಬಗ್ಗೆ ನಮಗೆಲ್ಲ ಭಾಳ ಖುಷಿ ಇದೆ. ಹೀಗಾಗಿ ನಿನ್ನೆ ಬಂದರೂ ಸಹ ಇವತ್ತು ನನ್ನ ಕ್ಷೇತ್ರಕ್ಕೆ ತಾವು ಬರ್ತಾ ಇದ್ದೀರಿ ಒಂದು ಶಿಕ್ಷಣ ಸಚಿವರಾಗಿ. ನನ್ನ ಆತ್ಮೀಯ ಸ್ನೇಹಿತರು ಹೌದು, ನಾನು ಮತ್ತು ಅವರು ಒಂದೇ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಭಾಳ ಆತ್ಮೀಯವಾಗಿ ನಮ್ಮನ್ನೆಲ್ಲ ನೋಡಿಕೊಂಡವರು. ತಾನೊಬ್ಬ ಮಾಜಿ ಮುಖ್ಯಮಂತ್ರಿಯ ಮಗ ಇದ್ದೇನೆ, ತಾನು ಬಹಳ ನನಗೆ ಬೇಕಾದಷ್ಟು ಸಿರಿವಂತಿಕೆ ಇದೆ, ಅದು ಯಾವುದನ್ನು ಲೆಕ್ಸದೆ ನಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ ನೋಡಿಕೊಂಡಂಥ ಒಬ್ಬ ಮಧು ಅವರು. ನಿಜವಾಗಿ ಅವರ ಹೆಸರು ಏನು ಮಧು ಇದೆಯಲ್ಲ, ಅದಕ್ಕೆ ತಕ್ಕವಾಗಿ ನೀವು ಇದ್ರಿ ಅನ್ನುವಂಥದ್ದನ್ನು. ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನನ್ನ ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ವಿಶೇಷವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥದ್ದು
ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲೂ ವಿದ್ಯಾವಂತರ ಸಂಖ್ಯೆ ಭಾಳ ಇದೆ. ಭೀಮಣ್ಣ ಶಾಸಕರು ಹೇಳಿದರು, ಶಿವಮೊಗ್ಗದಲ್ಲೂ ಸಾಕಷ್ಟು ಸುಶಿಕ್ಷಿತರ ಸಂಖ್ಯೆ ಇದೆ, ನಮ್ಮ ಜಿಲ್ಲೆಯಲ್ಲೂ ಇದೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರದಿಂದ ಸಿಗಬೇಕಾದಂಥ ಸೌಲಭ್ಯಗಳು ಸವಲತ್ತುಗಳು ನಮಗೆ ಸಿಗ್ತಾ ಇಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದು ಸರ್. ಹೀಗಾಗಿ ತಾವು ಏನು ತಂದೆಯವರು ಈ ಜಿಲ್ಲೆ ಬಗ್ಗೆ ಇಟ್ಕೊಂಡಂಥ ಒಂದು ಅಭಿಮಾನ ಏನಿತ್ತಲ್ಲ, ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲೆಯ ವಿದ್ಯಾವಂತರಿಗೆ ಸಿಗಬೇಕಾದಂಥ ಸಂಪೂರ್ಣವಾದಂಥ ಸವಲತ್ತು ಸೌಲಭ್ಯಗಳನ್ನು ವಿಶೇಷವಾಗಿ ನಾನು ಅಧಿವೇಶನದಲ್ಲೂ ಮಾತನಾಡಿದ್ದು ಏನಂತೇಳಿದರೆ, ನಮ್ಮ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಬಹಳಷ್ಟು ವರ್ಷಗಳಿಂದ ನಾನು ಬೇಡಿಕೆಯನ್ನು ಇಟ್ಟಿದ್ದೇನೆ. ಕಲೆ ಬಗ್ಗೆ, ಕ್ರಾಫ್ಟ್ ಬಗ್ಗೆ ಒಂದು ಸಬ್ಜೆಕ್ಟನ್ನು ತಾವು ಸ್ವಲ್ಪ ವಿಶೇಷವಾದಂಥ ಒಂದು ಗಮನವನ್ನು ಹಾಕಿದರೆ ಸ್ವಲ್ಪ ಒಳ್ಳೆಯದು ಅನ್ನುವಂಥ ಮಾತನ್ನು ಹೇಳಿ ಭಾಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮವನ್ನು ಮಾಡಿ ಸಂಘಟನೆ ಮಾಡಿದಂಥ ಅನೇಕರು, ಬಹುಶಃ ಭಾಳಷ್ಟು ಸಂಘಟಕರು ವೇದಿಕೆಯ ಕೆಳಗಡೆ ಕುಂತಿದ್ದಾರೆ. ಅವರೆಲ್ಲರೂ ಹಗಲು ರಾತ್ರಿ ದುಡಿದು ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಿಕೊಟ್ಟಂಥ ಅನೇಕರು ಕೆಳಗಡೆನೇ ಕೂತ್ಕೊಂಡವ್ರು ಇದ್ದೀರಿ. ಅವರಿಗೆ ಯಾವಾಗಲೂ ಮೇಲ್ಗಡೆ ಬರೋದು ಅಂತ ಹೇಳಿದರೆ ಸ್ವಲ್ಪ ಅಲರ್ಜಿ. ಆದರೂ ಈ ತಮ್ಮ ಊರು ಕಾಗಲ್ದಲ್ಲಿ ಇದು ಗ್ರಾಮೀಣ ಪ್ರದೇಶ, ಇದೇನು ನಗರ ಪ್ರದೇಶ ಅಲ್ಲ. ಏನು ಬೇಕಾದರೂ ನೀವು ಕುಮಟಾಪೇಟೆಗೆ ಹೋಗಿ ತೊಗೊಂಡು ಬರಬೇಕಾಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಯಾವುದೂ ಕೊರತೆ ಇಲ್ಲದ ರೀತಿಯಲ್ಲಿ ಅತ್ಯುತ್ತಮವಾದಂಥ ಶತಮಾನೋತ್ಸವದ ಕಾರ್ಯಕ್ರಮವನ್ನು ನೆನಪಿಡುವ ಹಾಗೆ ನೀವೆಲ್ಲರೂ ಕೂಡಿ ಮಾಡಿದ್ದಕ್ಕಾಗಿ ನಾನು ಸಂಘಟಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ನಮ್ಮ ಶಿಕ್ಷಣ ಸಚಿವರಾಗಿ ಇಷ್ಟು ರಾತ್ರಿ ಆದರೂ ನಮ್ಮ ಕ್ಷೇತ್ರದಲ್ಲಿ ಕುಳಿತು ನಮ್ಮ ಜನರ ಅಹವಾಲುಗಳನ್ನು ಸ್ವೀಕಾರ ಮಾಡಲಿಕ್ಕೆ ಇದ್ದಿದ್ದಕ್ಕಾಗಿ ನಾನು ವೈಯಕ್ತಿಕವಾಗಿ ಮತ್ತೊಮ್ಮೆ ಸನ್ಮಾನ್ಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರಿಗೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸಿದ್ದೇನೆ. ನಮಸ್ಕಾರ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಗಾಲ, ಉತ್ತರ ಕನ್ನಡದಲ್ಲಿ, ಇವತ್ತು ಕುಮಟಾದಲ್ಲಿ ಭಾಳ ಅದ್ಭುತ, ಭಾಳ ಪುಣ್ಯದ ಕೆಲಸ ಅನಿಸುತ್ತೆ. ನಾವೆಲ್ಲರೂ ಕೂಡ ಇಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ಅವಕಾಶಗಳನ್ನು 154 ವರ್ಷದ ಹಿಂದೆ ಏನು ಒಂದು ಅಡಿಕೆ ಸುಲಿತಕ್ಕಂಥ ಒಂದು ಕೊಠಡಿಯಲ್ಲಿ ಒಂದು ಶಾಲೆಯನ್ನು ಶುರು ಮಾಡಿ ಇವತ್ತು 154 ವರ್ಷದ ಒಂದು ಸಂಭ್ರಮದಲ್ಲಿ ವೇದಿಕೆ ಮೇಲೆ ಇರತಕ್ಕಂಥ 3 ದಿನಗಳಿಂದ ಏನು ಕಾರ್ಯಕ್ರಮಗಳನ್ನು ತಾವೆಲ್ಲರೂ ಕೂಡ ಮಾಡ್ತಾಯಿದ್ದೀರಿ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನನ್ನ ಹಿರಿಯರು, ನನಗೆ ಭಾಳ ಆತ್ಮೀಯರು ಆಗಿರ್ತಕ್ಕಂಥ ಕುಮಟಾ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಶ್ರೀಯುತ ದಿನಕರ್ ಶೆಟ್ಟರವರೇ, ಅದೇ ರೀತಿ ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರು, ನನ್ನ ಮಾಮ, ಯಾಕೆ ನನ್ನ ತಾಯಿ ತಮ್ಮ ಅವರು, ಎಷ್ಟು ಜನರಿಗೆ ಗೊತ್ತೈತೇನೋ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿರ್ತದೆ, ಭೀಮಣ್ಣನವರೇ. ಅದೇ ರೀತಿ ಇಲ್ಲಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮತಿ ಸಾವಿತ್ರಿ ಪಡ್ಗಾರ್ರವರೇ, ಅದೇ ರೀತಿ SDMC ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಗೋವಿಂದ ಗೌಡ್ರೆ, ಈ ಕಮಿಟಿಯ ಈ ಏನು ಉತ್ಸಾಹ ನಡೀತಾ ಇದೆ 154ನೇ ವರ್ಷದ ಹಬ್ಬ, ಈ ಕಮಿಟಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ನಾರಾಯಣ್ ಶಾನ್ಭೋಗ್ರವರೇ, ಮುಖ್ಯೋಪಾಧ್ಯಾಯರು ಆಗಿರ್ತಕ್ಕಂಥ ಶ್ರೀಮತಿ ಜಾನ್ವಿ ಹೆಗ್ಡೆ ಅವರೇ, ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ನಾಯ್ಕರೇ, BR ನಾಯ್ಕರೇ, ನಮ್ಮ ಬಂಗಾರಪ್ಪಾಜಿಯವರ ಅಭಿಮಾನಿಗಳು ಆಗಿರ್ತಕ್ಕಂಥ ಹೊನ್ನಪ್ಪ ನಾಯ್ಕರೇ, ನಮ್ಮ ರತ್ನಾಕರ್ ನಾಯ್ಕರಿದ್ದಾರೆ, ಪ್ರದೀಪ್ ಅವರಿದ್ದಾರೆ, ಎಲ್ಲ ಶಾಸಕರು, ನಮ್ಮ ಮುಖಂಡರು, ಇವತ್ತು ಎಂಥದ್ದು ಆಗಿದ್ರಲ್ಲ ನೀವು, ಭಾಸ್ಕರ್ ಅವರೇ, ನಮ್ಮ ಸೂರಜ್ ಅವರಿದ್ದಾರೆ, ಕೆಲವರು ಅಧಿಕಾರಿ ವರ್ಗದವರಿದ್ದಾರೆ, ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಮತ್ತು ಭಾಳ ಅದ್ಭುತವಾಗಿ ಕೆಲವ್ರನ್ನೆಲ್ಲ ತಾವೆಲ್ಲರೂ ಕೂಡ ಸನ್ಮಾನವನ್ನು ಮಾಡಿದ್ರಿ, ಸಾಧಕರಿಗೆ ಗೌರವವನ್ನು ಕೊಟ್ರಿ, ಶಿಕ್ಷಕರ ವೃಂದದವರಿಗೆ ಮತ್ತು ಅವರ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ಮಕ್ಕಳಿಗೆ, ಸೈನಿಕರಿಗೆ ಮತ್ತು ಎಲ್ಲರಿಗೂ ಕೂಡ ಏನು ಗೌರವ ಅನ್ನುತ್ತೆ
ಯಾರು ಸನ್ಮಾನವನ್ನು ತೊಗೊಂಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೂ ಕೂಡ ಈ ಸಂಭ್ರಮದಲ್ಲಿ ಆಚರಣೆಯಲ್ಲಿ ಯಾರ್ಯಾರು ಇದ್ದೀರಿ ಎಲ್ಲರಿಗೂ ಕೂಡ ನನ್ನ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ದಿನಕರ್ ಶೆಟ್ಟರೆ ನನ್ನ ಮಗನಿಗೆ ಬರೀ 18 ವರ್ಷ. ಭಾಳ ಮುಖ್ಯ ಏನು ಅಂತೇಳಿದ್ರೆ 154ನೇ ವರ್ಷದ ಸಂಭ್ರಮದಲ್ಲಿ ಇವತ್ತು ನಾನಿಲ್ಲಿ ಬರೋದು ಭಾಳ ಮುಖ್ಯ. ನನ್ನ ಮಗನಿಗೆ ವರ್ಷ ಬರ್ತಾ ಇರ್ತದೆ, ಆದರೆ 154ನೇ ವರ್ಷ ಪುಣ್ಯ ಸಿಗಲ್ಲ. ಆ ಟೈಮಲ್ಲಿ ನಾನು ನಮ್ಮ ಮಗನಿಗೆ ತಂದೆ ಆಗಿರ್ತೀನಿ, ಆದರೆ ಮಂತ್ರಿಯಾಗಿ ನೆಕ್ಸ್ಟ್ ಟೈಮ್ ಇರ್ತೀನಿ ಎಲ್ಲೋ ಗೊತ್ತಿಲ್ಲ. ಆದರೆ 154ನೇ ವರ್ಷದ ಸಂಭ್ರಮದಲ್ಲಿ ಭಾಗ್ಯ ಆಗೋದಿದೆಯಲ್ಲ, ಅದು ನನ್ನ ಪುಣ್ಯದ ಕೆಲಸ ಅಂಥೇಳಿ ನಾನು ಅಂದ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇದು ಬಹಳ ಮುಖ್ಯ ಆಗ್ತದೆ. ಯಾಕೆಂದರೆ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂಥರ ಹುಟ್ಟುಹಬ್ಬದ ಸಂಭ್ರಮ ಇದ್ದಂಗೆ. ಯಾರ್ಯಾರು ಇಲ್ಲಿ ಓದಿ ಬಂದಿದ್ದಾರೆ, ನಾರಾಯಣವರು ಕೂಡ ಇಲ್ಲಿ ಓದಿದ್ದೀನಿ ಅಂತೇಳಿ ಹೇಳಿದರು. ಇಲ್ಲ ಹಳೆ ವಿದ್ಯಾರ್ಥಿಯವರು ಯಾರ್ಯಾರು ಓದಿದ್ರು ನಿಮಗೆಲ್ಲರಿಗೂ ಕೂಡ 100 ವರ್ಷದ ಸಂಭ್ರಮ ಇದ್ದಂಗೆ. ಇದೆಲ್ಲದು ಕೂಡ ಬಹಳ ಮುಖ್ಯ. ನಮ್ಮ ಮಗನಿಗೆ ಬೆಳಗ್ಗೆನೇ ವಿಶ್ ಮಾಡಿ ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗ ಕಾರ್ಯಕ್ರಮ ಮುಗಿಸಿ, ಶಿಕಾರಿಪುರ ಮುಗಿಸಿ, ನನ್ನ ಕ್ಷೇತ್ರನೂ ಮುಗಿಸ್ಬೇಕಲ್ಲ, ಅಲ್ಲೂ ಮತ ಹಾಕಿರ್ತಾರೆ ನಮಗೆ ಓಟು. ಆಮೇಲೆ ಇಲ್ಲಿ ನಿಮಗೆ ಮತ ಹಾಕಿರೋರ್ಗೂ ಕೂಡ ಗೌರವ ಕೊಡಬೇಕು ಅಂಥೇಳಿ ಇಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತೆಲ್ಲರೂ ಕೂಡ ನಾವು ನೀವು ಸೇರಿ ಮಾಡ್ತಾಯಿದ್ದೀವಿ. 3 ದಿವಸದ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಭಾಳ ಸಂತೋಷ ಆಗುತ್ತೆ. 154 ವರ್ಷದ ಹಿಸ್ಟ್ರಿ ನಾವು ತಗೊಳ್ತಾ ಹೋದರೆ ಎಷ್ಟು ಏರುಪೇರುಗಳು ಕಂಡಿರ್ತದೆ. ಯಾಕೆಂದರೆ ಶಿಕ್ಷಣ ಅಂತಕ್ಕಂಥದ್ದು ಭಾಳ ಈಸಿ ಅಲ್ಲ, ಆದರೆ ಇವತ್ತು ಬಹಳ ಅವಶ್ಯಕತೆ. ನಾವು ಅದನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಸರ್ಕಾರಗಳ ಜೊತೆಗೆ ಸಾರ್ವಜನಿಕರು ಎಲ್ಲರ ಸಹಕಾರನೂ ಕೂಡ ನಾನು ಈ ಸಂದರ್ಭದಲ್ಲಿ ಬೇಡಲಿಕ್ಕೆ ನಾನು ಇಚ್ಛೆಯನ್ನು ಪಡ್ತೀನಿ. ನೋಡಿ, ಒಬ್ಬ ಶಿಕ್ಷಣ ಸಚಿವನಾದ ಮೇಲೆ, ಯಾಕೆಂದರೆ ಸ್ವಲ್ಪ ನಾನು ಸಂಕ್ಷಿಪ್ತವಾಗಿ ಕೆಲವು ವಿಚಾರಗಳನ್ನು ಹೇಳಿ ಮತ್ತು ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಮಾತಾಡಲಿಕ್ಕೆ ನಾನು ಇಚ್ಛೆಯನ್ನು ಪಡ್ತೀನಿ. ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯವರು ಅದು ಯಾವ ರೀತಿ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟರು. ಯಾಕೆಂದರೆ ನಾನು ಮೊದಲ ಬಾರಿಗೆ ನಾನು ಸಚಿವನಾಗಿದ್ದು. ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ದೊಡ್ಡ ಇಲಾಖೆ ಇದೆ ಅಂತೇಳಿ ಶೇಕಡವಾರು 38% ಸರ್ಕಾರಿ ನೌಕರರು ಎಲ್ಲಿದ್ದಾರೆ ಅಂದರೆ ಅದು ಶಿಕ್ಷಣ ಇಲಾಖೆಯಲ್ಲಿ, ಅದು ನನ್ನ ಶಿಕ್ಷಣ ಇಲಾಖೆಯಲ್ಲಿ. ಹೈಯರ್ ಎಜುಕೇಷನು, ಮೆಡಿಕಲ್ ಎಜುಕೇಷನಲ್ಲೆಲ್ಲ ಇಲ್ಲ. ಸುಮಾರು 38% ಸರ್ಕಾರಿ ನೌಕರು ನನ್ನ ಇಲಾಖೆಯಲ್ಲಿ. ಮತ್ತು 46,000 ಶಾಲೆ ಇದೆ. ನಾವೆಲ್ಲ ಇಡೀ ರಾಜ್ಯದಲ್ಲಿ ಸರ್ಕಾರಿ ಶಾಲೆ ಲೆಕ್ಕ ಹಾಕಿದರೆ 46,000 ಶಾಲೆ. ಅನುದಾನಿತ ಶಾಲೆ ಎಲ್ಲಿ ಸರ್ಕಾರದಿಂದ ಸಂಬಳವನ್ನು ಕೊಡ್ತಕ್ಕಂಥ ಟೀಚರ್ಸಿಗೆ ಆ ಕಾರ್ಯಕ್ರಮ ಇದೆ. ಆ ಸರ್ಕಾರಿ ಅನುದಾನಿತ ಶಾಲೆ ಸೇರಿದರೆ ಸುಮಾರು 56-57 ಸಾವಿರ ಶಾಲೆ ಆಗುತ್ತೆ. ಪ್ರೈವೇಟ್ ಶಾಲೆ ಅಂದರೆ ಅನುದಾನ ರಹಿತ ಶಾಲೆ, ಕಾಲೇಜು ಅಂದರೆ LKG UKGಯಿಂದ ಹಿಡಿದು 12ನೇ ಕ್ಲಾಸ್ವರೆಗೂ ಸುಮಾರು 14 ವರ್ಷ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾನ್ಯ ಸಿದ್ದರಾಮಯ್ಯವರು ನನಗೆ ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ನನ್ನ ಇಲಾಖೆಯಲ್ಲಿ ಸಂಖ್ಯೆ ಬಲ ಏನು ಅಂತ ಹೇಳಿದರೆ ಮಕ್ಕಳದು ಸುಮಾರು 1,08,00,000 ಮಕ್ಕಳು ನನ್ನ ಇಲಾಖೆಯಲ್ಲಿ ಇವತ್ತು ಅವರಿಗೆ ಸೇವೆ ಮಾಡ್ತಕ್ಕಂಥ ಭಾಗ್ಯ ಇವತ್ತು ಮಾನ್ಯ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ. ಅದರಲ್ಲಿ 57 ಲಕ್ಷ ಮಕ್ಕಳು ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆ. ಅದನ್ನು ಮಾನ್ಯ ಭೀಮಣ್ಣವರು ಹೇಳಿದರು, ಅವರಿಗೆ ಪೌಷ್ಟಿಕತೆಗೆ ಕೊಡ್ತಕ್ಕಂಥ ವಿಚಾರಗಳನ್ನು ಕೂಡ ನಾನು ಮಾತಾಡ್ತೀನಿ. ಯಾಕೆಂದರೆ ಶಿಕ್ಷಣ ಇಲಾಖೆ ಬಹಳ ದೊಡ್ಡ ಒಂದು ಇಲಾಖೆ ಇರೋದರಿಂದ ಶಿಕ್ಷಕರ ಕೊರತೆ ಇದೆ, ಪೌಷ್ಟಿಕತೆಯ ಕೊರತೆ ಇರುತ್ತೆ, ಬೇಕಾದಷ್ಟು ಕೊರತೆ ಇರ್ತದೆ. ಆದರೆ ದಿನಕರ್ ಶೆಟ್ಟರು ಹೇಳ್ದಂಗೆ ಶಿಕ್ಷಕ ಕೊರತೆ ಇವತ್ತು ಕೂಡ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಒಂದು ದಾಪುಗಾಲಲ್ಲಿ ಆ ಕೊರತೆಯನ್ನು ನೀಗಿಸ್ತಕ್ಕಂಥ ಕೆಲಸವನ್ನು ನಾನು ಬಂದ ಮೇಲೆ, ಯಾಕೆಂದರೆ ಹಿಂದಿನ ಸರ್ಕಾರ ಅದನ್ನೆಲ್ಲ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನನಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ನಾನು ಮುಂದೆ ನೋಡಬೇಕಾಗ್ತದೆ. ಆದರೆ ನಾವು ಬಂದ ಮೇಲೆ ಸುಮಾರು 13,000 ಶಿಕ್ಷಕರನ್ನು ನೇಮಕಾತಿ ಮಾಡ್ತಕ್ಕಂಥದ್ದನ್ನು ಮುಗಿಸಿದ್ದೀವಿ. ಅದ್ರ ಜೊತೆಗೆ ಅನುದಾನಿತ ಶಾಲೆ ದಿನಕರ್ ಶೆಟ್ಟರ್, ಐ ಥಿಂಕ್ ನಿಮಗೂ ಕೂಡ ಬಂದಿದ್ದು, ವಿಧಾನಸಭೆಯಲ್ಲಿ ಸಾಕಷ್ಟು ಜನರು ಚರ್ಚೆ ಮಾಡಿದರು. ಅನುದಾನಿತ ಶಾಲೆಗೆ ಗ್ರಾಂಟಿನ್ ಏಡ್ ಕೊಡಲಿಲ್ಲ, ನಿಲ್ಲಿಸ್ಬಿಟ್ಟಿದ್ದೀರಿ 2015 ಮಾತ್ರ, 16ರಿಂದ ಮತ್ತೆ ಮಾಡಿಲ್ಲ ಅಂದಾಗ ನಾವು ಬಂದ ಮೇಲೆ ಅಲ್ಲಿ ಇವಾಗ ಅನುದಾನಿತ ಶಾಲೆಯಲ್ಲಿ ಸುಮಾರು 5 ವರ್ಷಕ್ಕೆ ನೇಮಕಾತಿ ಪ್ರಕ್ರಿಯೆಯನ್ನು ನಾವು ಶುರು ಮಾಡಿದ್ದೀವಿ. ಸುಮಾರು ಅಲ್ಲೂ ಕೂಡ 6,000 ಟೀಚರ್ಸ್ನ ತಗೊಳ್ತಕ್ಕಂಥ ವ್ಯವಸ್ಥೆ ಈಗಾಗಲೇ ಮಾಡಿದ್ದೀವಿ. ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 80% ಟೀಚರ್ಸ್ನ ತಗೊಳ್ಬೇಕು ಅಂಥೇಳಿ ನಾವೇನು ಗುಲ್ಬರ್ಗದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ 3 ತಿಂಗಳ ಹಿಂದೆ. ಆವಾಗ ಅದನ್ನು ಕ್ಯಾಬಿನೆಟಲ್ಲೂ ಅಪ್ರೂವ್ ಮಾಡಾಯಿತು. ಫೈನಾನ್ಷಿಯಲ್ಲು ಏನು ಹಣ ಅದಕ್ಕೆ ವ್ಯವಸ್ಥೆ ಬರಬೇಕು, ಅದಕ್ಕೂ ಕೂಡ ಕೊಟ್ಟಿದ್ದಾರೆ. ಸುಮಾರು 5,600 ಟೀಚರ್ಸ್ನು ಕೂಡ ಅಲ್ಲಿ ತಗೊಳ್ತಕ್ಕಂಥ ಪ್ರಕ್ರಿಯೆಯನ್ನು ನಾವಾಗಲೇ ಶುರು ಮಾಡಿದ್ವಿ. ಅದ್ರ ಜೊತೆಗೆ 5,000 ಟೀಚರ್ಸ್ನ ಇಡೀ ರಾಜ್ಯದಲ್ಲಿ
ಇಡೀ ರಾಜ್ಯದಲ್ಲಿ, ಅಂದರೆ ಕಲ್ಯಾಣ ಕರ್ನಾಟಕ ಭಾಗ ಬಿಟ್ಟು ತಗೊಳ್ತಕ್ಕಂಥ ಪ್ರಕ್ರಿಯೆಯನ್ನು. ಅಂದರೆ ಹೆಚ್ಚು ಕಮ್ಮಿ ನಾನು ಒಬ್ಬ ಶಿಕ್ಷಣ ಸಚಿವನಾದ ಮೇಲೆ ಇನ್ನೊಂದು 6 ತಿಂಗಳಿಲ್ಲ 1 ವರ್ಷದೊಳಗೆ, ಯಾಕೆಂದರೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಗೆ, ಯಾಕೆಂದರೆ ಅದು ಕ್ಯಾಟಗರಿ ಎಲ್ಲ ಬರ್ತದೆ, ಆ ಕ್ಯಾಟಗರಿ ಬರ್ತಿದ್ದಂಗೆ ಇನ್ನೊಂದು 2 ತಿಂಗಳಲ್ಲಿ ಬರುತ್ತೆ ಅಂಥೇಳಿ ನನಗೆ ವಿಶ್ವಾಸ ಇದೆ. ಯಾಕೆಂದರೆ ಕ್ಯಾಬಿನೆಟಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಎಲ್ಲರೂ ಕೂಡ ಮನವಿ ಮಾಡಿದ್ವಿ. ಬರೀ ನನ್ನ ಇಲಾಖೆ ಅಲ್ಲ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಆ ರಿಕ್ರೂಟ್ಮೆಂಟ್ ಏನು ಪ್ರೋಸೆಸ್ ಏನಿದೆ, ಏನು ಹುದ್ದೆಗಳನ್ನು ತುಂಬತಕ್ಕಂಥ ಪ್ರೋಸೆಸ್ಸು ಅದು ಬಿದ್ದೋಗ್ಬಿಡ್ತದೆ. ಅದಕ್ಕೆ ಬೇಗ ಮಾಡಿದರೆ ನಮಗೆ ಕೆಲಸಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ನಿಟ್ಟಿನಲ್ಲಿ ಅನುದಾನಿತ ಶಾಲೆನೂ ಸೇರಿ ಸುಮಾರು ಹೆಚ್ಚು ಕಮ್ಮಿ ನಾನು 30-32 ಸಾವಿರ ಶಿಕ್ಷಕರನ್ನು ಇನ್ನು 6 ತಿಂಗಳೊಳಗೆ ಅವರಿಗೆ ಶಾಲೆಯಲ್ಲಿ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಯಾಕೆಂದರೆ ಶಿಕ್ಷಕರೇ ಇಲ್ಲ ಅಂತ ಹೇಳಿದರೆ ಅದು ಶಾಲೆ ಆಗೋದಕ್ಕಾಗೋದಿಲ್ಲ, ಭಾಳ ಕಷ್ಟ ಆಗ್ತದೆ. ಆದರೆ ಶಿಕ್ಷಣ ಭಾಳ ಇಂಪಾರ್ಟೆಂಟ್, ಭಾಳ ಮುಖ್ಯ. ನಮಗೆಲ್ಲ ಬೌಂಡ್ರಿ ಹಾಕ್ಕೊಂಡ್ಬಿಟ್ಟಿದ್ದೀವಿ, ಜಾತಿಗೆ ಬೌಂಡ್ರಿ ಹಾಕ್ಕೊಂಡ್ಬಿಟ್ಟಿದ್ದೀವಿ, ಧರ್ಮಕ್ಕೆ ಬೌಂಡ್ರಿ ಹಾಕ್ಕೊಂಡ್ಬಿಟ್ಟಿದ್ದೀವಿ, ರಾಜ್ಯಕ್ಕೆ ಹಾಕ್ಬಿಟ್ಟಿದ್ದೀವಿ. ಇವಾಗ ಪಕ್ಷ ಬೇರೆ, ನಮ್ಮ ಚಿಂತನೆ ಬೇರೆ. ಯಾವುದಕ್ಕಾದರೆ ಬೌಂಡ್ರಿನೇ ಇಲ್ಲ ಅಂತ ಹೇಳಿದರೆ ಅದು ಶಿಕ್ಷಣಕ್ಕೆ ಮಾತ್ರ ಇವತ್ತು ಬೌಂಡ್ರಿ ಇರೋದಿಲ್ಲ. ಅದು ಇವತ್ತು ಅವಶ್ಯಕತೆ ಇದೆ. ಅದು ನಮ್ಮ ಭಾರತ ದೇಶದಲ್ಲಿ ಇವತ್ತಿನ ವ್ಯವಸ್ಥೆಗೆ ನಮಗೆ ನಿಜವಾಗ್ಲೂ ಹೇಳಬೇಕಂದ್ರೆ ನಮಗೆ ಅವಶ್ಯಕತೆ ಇದೆ. ನಾನು ಮಾತಾಡಬೇಕಾದ್ರೆ ದಿನಕರ್ ಶೆಟ್ಟರು, ನಮ್ಮ ತಂದೆ ಬಂಗಾರಪ್ಪಾಜಿಯವ್ರ ಬಗ್ಗೆ ಮಾತಾಡಿದರು. ಎಲ್ಲರೂ ಕೂಡ ಸಾಕಷ್ಟು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ಅಭಿಮಾನಿಗಳಿದ್ದಾರೆ ಅದಕ್ಕಿಂತ ಹೆಚ್ಚು ನನಗನ್ಸುತ್ತೆ ಅದು ಕಾರವಾರ ಜಿಲ್ಲೆಯಲ್ಲಿ ಇದ್ದಾರೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಯಾವತ್ತೂ ಕೂಡ ಅದೇ ರೀತಿ ಪ್ರೀತಿ ವಿಶ್ವಾಸವನ್ನು ನಾವು ಬಂದಾಗಲೂ ಕೂಡ ತಾವೆಲ್ಲರೂ ಜಾತಿ ಮೀರಿ ಆ ಪ್ರೀತಿ ವಿಶ್ವಾಸವನ್ನು ತೋರಿಸಿದಿರಿ. ನಾನು ಬಂಗಾರಪ್ಪಾಜಿಯವ್ರ ಬಗ್ಗೆ ನಾನು ನಿಜವಾಗ್ಲೂ ಕೂಡ ಇವತ್ತು ನಮಗೆ ಅರ್ಥ ಆಗ್ತದೆ ಯಾಕೆ ಈ ಕಾರ್ಯಕ್ರಮ ಮಾಡಿದರು ಅಂತೇಳಿ. ಇಲ್ಲೆಲ್ಲ ಹಿರಿಯರಿದ್ದೀರಿ, ನಿಮಗೆಲ್ಲ ಗೊತ್ತಿರ್ತದೆ. 33 ವರ್ಷದ ಹಿಂದೆ ಅವರು ಬಂಗಾರಪ್ಪಾಜಿಯವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಮಕ್ಕಳು ಶಿಕ್ಷಣಕ್ಕೆ ವಂಚಿತರಾಗವರು, ಶಾಲೆಗೆ ಕಳಿಸ್ತಾ ಇರಲಿಲ್ಲ, ತಂದೆ ತಾಯಿಯವರು ಕರ್ಕೊಂಡು ಹೋಗ್ತಾ ಇರಲಿಲ್ಲ, ಎಲ್ಲರೂ ಕೂಲಿ ಮಾಡೋರು. 80% ಎಲ್ಲರೂ ಕೂಡ ಕೂಲಿ ಮಾಡ್ತಕ್ಕಂಥ ಇದು. ಯಾಕೆಂದ್ರೆ ಇವತ್ತು ದುಡಿಬೇಕು, ರಾತ್ರಿ ಹೋಗಿ ಅನ್ನ ಬೇಯಿಸ್ಕೊಂಡು ತಿನ್ನಬೇಕು, ಮತ್ತು ಬೆಳಗ್ಗೆ ಹೋಗಿ ದುಡಿಬೇಕು, ಮತ್ತು ಸಾಯಂಕಾಲ ಅನ್ನ ಬೇಯಿಸ್ಕೊಂಡು ತಿನ್ಬೇಕು. ಇದು ಸ್ವಾಭಾವಿಕವಾಗಿ ಬಡತನ. ಯಾರೂ ಅರ್ಜಿನ ಬಡತನದಲ್ಲಿ ಹುಟ್ಟಬೇಕು ಅಂತ ಹಾಕಲ್ಲ, ಅನಿವಾರ್ಯವಾಗಿ ಹುಟ್ಟು ಬಿಡ್ತಾರೆ. ಆದರೆ ಹುಟ್ಟಿದಾಗ ಅವ್ರನ್ನ ಮೇಲೆ ಎತ್ತಕ್ಕಂಥ ಕೆಲಸ ಯಾರು ಅಂದರೆ ಅದು ಸರ್ಕಾರದಿರ್ತದೆ. ಅದು ಮಾಡ್ಕೊಂಡು ಬಂದಾಗ ಮಾತ್ರ ಆ ಮಾನವೀಯತೆಯನ್ನು ಸರ್ಕಾರಗಳು ಮೆರಿಬೇಕಾಗತ್ತೆ. ಅದು ಬಂಗಾರಪ್ಪಾಜಿಯವರು ಅವತ್ತು ಆ ವಿಚಾರದಲ್ಲಿ ಭಾಳ ಮುಂಚೂಣಿಯಲ್ಲಿದ್ದರು ಅಂಥೇಳಿ. 2 ವಿಚಾರ. ಒಂದು, ಹಳೆ ಕಟ್ಟಡ ಇದೆ, ಹೊಸ ಕಟ್ಟಡ ಬೇಕು. ಇಲ್ಲಿಗೆ ನಿಮಗೆ ಎಷ್ಟು ಕಟ್ಟಡ ಬೇಕು, ಅವಶ್ಯಕತೆ ಎಷ್ಟಿದೆ ಅಷ್ಟನ್ನು ಕೂಡ ನಾನು ಸ್ಯಾಂಕ್ಷನ್ ಮಾಡಿಕೊಡ್ತೀನಿ. 2, 3 ನೋ ಪ್ರಾಬ್ಲಮ್. ನನಗೆ ಒಂದು, ಮತ್ತು ನೀವು ಬೈಲಿಂಗ್ವಲ್, ನಾನು ಇಂಗ್ಲೀಷ್ ಮೀಡಿಯಮ್ ಅಂತ ನಾನು ಹೇಳಲ್ಲ. ಯಾಕೆಂದರೆ ನಮ್ಮ ಮಾತೃಭಾಷೆ ಕನ್ನಡ, ಅದನ್ನು ಬಿಟ್ಕೊಡೋದಕ್ಕಾಗೋದಿಲ್ಲ. ಮಾಧ್ಯಮ ಕನ್ನಡ ಇರ್ತದೆ. ಅದ್ರ ಜೊತೆಗೆ ಆಸಕ್ತಿ ಇವತ್ತು ಪೇರೆಂಟ್ಸ್ದು ಕೂಡ ಇಂಗ್ಲೀಷ್ ಮೀಡಿಯಮ್ ಬೇಕು ಅನ್ನೋದ್ರಿಂದ ದ್ವಿಭಾಷವನ್ನು ನಾನು ಆದಷ್ಟು ಬೇಗ, ಆದರೆ ಮುಂದಿನ ವರ್ಷವೇ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಕೂಡ ಮಾಡ್ತೀನಿ. ನಿಮ್ಮ PA ಯಾರಾದರೂ ಬಂದು ನನ್ನ ಹತ್ರ ಮಾತಾಡಿದರೆ ಸಾಕು. DDP ಇದ್ದಾರಾ ಇಲ್ಲಿ? DDP ಎಲ್ಲಿದ್ದಾರೆ? DDP ಅವರು, ಅಮ್ಮ ಇದನ್ನು ಪ್ರಯಾರಿಟಿ ಮೇಲೆ ಹಾಕಿ ಎಲ್ಲ ಇದನ್ನು ಫೇವರಬಲ್ ರಿಪೋರ್ಟ್ ಕಳಿಸಿ ನಾನು ದ್ವಿಭಾಷೆಗೆ ಕನ್ವರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಶಾಸಕರ ಜೊತೆಗೆ SDMC ಅವ್ರ ಜೊತೆಗೆ ಮಾತಾಡಿ ಅವ್ರಿಗೆ ಕೂತ್ಕೊಳ್ಳಿ ಹೇಳೋದು ಬೇಡ, 2-3 ಕೊಠಡಿ ಏನು ಬೇಕೋ ಅದನ್ನು ಕೂಡ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೀನಿ ಅನ್ನೋದನ್ನ ಇವತ್ತು ಇಂಥ ಒಂದು ದೊಡ್ಡ ಪುಣ್ಯದ ದಿನದಂದು ನಾನು ಅದನ್ನು ಒಬ್ಬ ಸಚಿವನಾಗಿ ಕೊಡಲಿಕ್ಕೆ ನನಗೆ ಹೆಮ್ಮೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 154 ವರ್ಷ, 254 ವರ್ಷ ಬಾಳಿಕೆ ಬರಬೇಕು. ಆವಾಗಲೇ ಅದು ಈ ಸಭೆಗೂ ಕೂಡ ಗೌರವ ಬರ್ತದೆ, ಶಾಸಕರಿಗೂ ಕೂಡ. ಇವತ್ತು ಪೋಷಕರು ಇಷ್ಟೊಂದು ಜನರು, ಯಾಕೆಂದರೆ ಇಲ್ಲಿರೋದು 100 ಚಿಲ್ಡ್ರೆ ಮಕ್ಕಳು, ಆದರೆ ಗ್ರಾಮಸ್ಥರೆಲ್ಲರೂ ನೀವು ಸೇರಿದಿರಿ ಅಂತ ಹೇಳಿದರೆ ಈ ಶಾಲೆಗೆ ಎಷ್ಟು ಅಭಿಮಾನವನ್ನು, ಯಾಕೆಂದರೆ ಯಾರೋ ಓದಿರ್ತೀರಿ, ನೀವೆಲ್ಲ ಓದಿ ಬೇರೆ ಕಡೆ ಕಳಿಸಿರ್ತೀರಿ. ಆದರೆ ಒಂದೇ ಒಂದು ದಿನಕರ್ ಶೆಟ್ಟರೆ ಮತ್ತು ನಮ್ಮ DDP ಅವರು, BO ಅವರಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. SDMC ಅವರು, ಮಕ್ಕಳ ಸಂಖ್ಯೆ ಅಡ್ಮಿಷನ್ ಜಾಸ್ತಿ ಆಗಬೇಕು, ಅದನ್ನು ಶುರು ಮಾಡಿರಿ. ನಾನು ದ್ವಿಭಾಷಾ ಕೊಡೋದು ನನ್ನ ಕೆಲಸ, ಮಕ್ಕಳ ಸಂಖ್ಯೆ ಅಡ್ಮಿಷನ್ ಮಾಡೋದು ನಿಮ್ಮ ಕೆಲಸ. ಇಷ್ಟೊಂದು ನೆನ್ಪಿಟ್ಕೊಳ್ಳಿ. ಅದನ್ನು ನಾನು ಯಾಕೆಂದರೆ ಆಗ್ತದೆ, ಈಗ ನಾನು ಖರ್ಚು ಮಾಡಿದ ಮೇಲೆ ಸಂಖ್ಯೆ ಕೊಡ್ಬೇಕಲ್ಲ, ನೀವು ಸಂಖ್ಯೆ ಕೊಡಬೇಕಾಗ್ತದೆ. ಅಕ್ಕಪಕ್ಕದಲ್ಲಿ ಏನಾದರೂ ಚಿಕ್ಕ ಶಾಲೆಗಳಿದ್ದರೆ ಅವ್ರಿಗೂ ಇಲ್ಲೇ ಸೇರಿಸಿ, ಯಾಕೆಂದರೆ ಒಳ್ಳೆ ಶಾಲೆ. ಮತ್ತು KPS ಶಾಲೆಗಳ ಬಗ್ಗೆ ನಿಮಗೆ ಗೊತ್ತಿದೆ, ಅದು ಮುಂದಿನ ದಿನಗಳಲ್ಲಿ ನೀವು ಪ್ರಪೋಸಲ್ ಕಳಿಸ್ತೀರಿ, ಅದು DDP ಅವ್ರ ಮೂಲಕ ಅದನ್ನು ಕೂಡ ಸ್ಯಾಂಕ್ಷನ್ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಮತ್ತು ನೀವು ಕ್ರಾಫ್ಟ್ ಅಂತ ಏನು ಕೇಳಿದ್ರಿ, ಆ ಕ್ರಾಫ್ಟ್ ಇರ್ಬೋದು, ಸಂಗೀತ ಹೇಳ್ಕೊಡ್ತಕ್ಕಂಥದ್ದಾಗಲಿ, ಫಿಸಿಕಲ್ ಟೀಚರು, ಇದೆಲ್ಲದೂ ಕೂಡ ಆ KPS ಶಾಲೆಗಳಲ್ಲಿ ಇರ್ತವೆ. ಅದಕ್ಕೆ ನಾನು ಹೇಳೋದು ಮಾದರಿ ಶಾಲೆಯಾಗಿ ಸ್ಪೆಷಲ್ಲಾಗಿ
ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಹೇಳಿ ಅದನ್ನು LKGಯಿಂದ 12ನೇ ಕ್ಲಾಸ್ವರೆಗೂ, ಯಾಕೆಂದರೆ ಒಂದು ಮಗು ಏನಾಗ್ತದೆ ಶಾಲೆಗೆ ಕಳಿಸಿದಾಗ ಹೈಸ್ಕೂಲ್ ಒಂದು ಅಡ್ರೆಸ್ಸು, ಮಿಡ್ಲ್ ಸ್ಕೂಲ್ ಒಂದು ಅಡ್ರೆಸ್ಸು, ಪ್ರೈಮರಿ ಒಂದು ಅಡ್ರೆಸ್ಸು, ಮಿಡ್ಲ್ ಸ್ಕೂಲ್ ಒಂದು ಅಡ್ರೆಸ್ಸು, ಕಾಲೇಜ್ ಒಂದು ಅಡ್ರೆಸ್ಸು, ಹಂಗಿರಬಾರ್ದು. ಒಂದು ವಿಶ್ವಾಸ ಇರಬೇಕು. ಒಂದು ಮಗುಗೆ ಒಂದು ಅಡ್ರೆಸ್ಸಿಗೆ ಕಳಿಸಿದ್ರೆ 14 ವರ್ಷ ಆದಮೇಲೆ 12ನೇ ಕ್ಲಾಸ್ ಮುಗಿಸಿ ಮುಂದೆ ಓದ್ತಕ್ಕಂಥ ವ್ಯವಸ್ಥೆಯನ್ನು ಅದೇ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಮಾಡೋದು. ಅಲ್ಲಿ ಸಂಗೀತ ಟೀಚರ್ ಇರ್ತಾರೆ, ಕ್ರಾಫ್ಟ್ ಟೀಚರ್ ಇರ್ತಾರೆ, ಅಲ್ಲಿ ಫಿಸಿಕಲ್ ಟ್ರೈನರ್ಸ್ ಇರ್ತಾರೆ, ಒಳ್ಳೆ ಸುಸರ್ಜಿತವಾಗಿರ್ತಕ್ಕಂಥ ಬಿಲ್ಡಿಂಗ್ ಇರ್ತದೆ. ಅದಕ್ಕೆ ಮನವಿ ಮಾಡೋದು, ಯಾಕೆಂದರೆ ನಾನು ಬೇರೆ ಶಾಲೆನ ಮುಚ್ಚಿ ಅಂತ ಹೇಳೋದಿಲ್ಲ. ಯಾಕೆಂದರೆ ನಮ್ಮ ಇಲಾಖೆಯಲ್ಲಿ ಒಂದು ತೀರ್ಮಾನ, ಒಂದು ಮಗು ಇದ್ರೂ ಕೂಡ ಶಾಲೆ ನಡೆಸಬೇಕು ಅಂತೇಳಿ ಅದು ಕಾನೂನಿದೆ. ಅದು ರೈಟ್ ಆಫ್ ಎಜುಕೇಷನ್ ಆ್ಯಕ್ಟ್ ಅನ್ನೋದು ಏನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಾಗ ಈ ಫುಡ್ ಆ್ಯಕ್ಟ್ ತಂದಿದ್ರು, ಅದೇ ಸಂದರ್ಭದಲ್ಲಿ ಎಜುಕೇಷನ್ ಆ್ಯಕ್ಟು ಕೂಡ ತಂದು ಅದನ್ನ ನಾವು ಬದಲಾವಣೆ ಮಾಡೋದಕ್ಕಾಗೋದಿಲ್ಲ. ಆದರೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತ ಹೇಳಿದರೆ ಅಂಥ ದೊಡ್ಡ ಬಿಲ್ಡಿಂಗ್ನ ಒಂದು ಮಕ್ಕಳಿಗೆ 2 ಮಕ್ಕಳಿಗೆ ಕೊಡೋಕ್ಕಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಟ್ರಾನ್ಸ್ಪೋರ್ಟೇಷನ್ನು ಕೂಡ ಕೊಡ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತಾಯಿದ್ದೀನಿ. ಅದನ್ನು ಅರ್ಥ ಮಾಡಿಕೊಂಡು ಒಳ್ಳೆ ಶಾಲೆ ಹತ್ತಿರ ಇದ್ದರೆ, ಸರ್ಕಾರಿ ಶಾಲೆಗೆ, ನೀವು ಪ್ರೈವೇಟ್ ಶಾಲೆ ಬೇರೆ ಬೇರೆ ಶಾಲೆಯಲ್ಲಿ ಆರ್ಥಿಕವಾಗಿ ನಿಮಗೆ ಕಷ್ಟ ಅಂತ ಹೇಳಿದರೆ ಇಲ್ಲಿ ಏನೂ ದುಡ್ಡು ಕೊಡೋದು ಬೇಡ. ಬಟ್ಟೆಯಿಂದ ಹಿಡಿದು ಶೂಸಿಂದ ಹಿಡಿದು ಎಲ್ಲ ನಾವೇ ನೋಡ್ಕೊಳ್ತೀವಿ. ಎಲ್ಲದೂ ಕೂಡ ಒಳ್ಳೆ ಟೀಚರ್ಸು ಕೂಡ ಇರೋದ್ರಿಂದ ಬೇರೆ ಶಾಲೆಯಿಂದನೂ ಕೂಡ ಮಕ್ಕಳನ್ನು ನಮ್ಮ ಸರ್ಕಾರಿ ಶಾಲೆಗೆ ಒಂದು ವಿಶ್ವಾಸ ಇಟ್ಕೊಳ್ಳಿ, ನಾವು ಕೊಡ್ತೀವಿ. ಯಾಕೆಂದರೆ ಮಾನ್ಯ ಸಿದ್ದರಾಮಯ್ಯ ಅವರು ನನಗೆ 10 ದಿವಸ 15 ದಿವಸದೊಳಗೆ ಒಂದು ಸತಿನಾದರೂ ಹೇಳ್ತಾರೆ, ಮಧು ಒಂದು ನೆನಪಿಡ್ಕೊ, ಈ ರಾಜ್ಯ ಈ ದೇಶ ಏನಾದರೂ ಒಗ್ಗಟ್ಟಾಗಬೇಕಂದ್ರೆ ರಾಜಕಾರಣಿಗಳು ಏನು ಮಾಡ್ತಾರೋ ಗೊತ್ತಿಲ್ಲ, ಅದರ ವಿದ್ಯಾಭ್ಯಾಸದಿಂದ ಮಾತ್ರ ಒಂದು ದೇಶ ಪ್ರಗತಿ ಬರ್ತದೆ. ಅಂಥ ಇಲಾಖೆಯಲ್ಲಿ ನೀನು ಇವತ್ತು ಕೆಲಸ ಮಾಡ್ತಾಯಿದ್ದೆ, ಒಳ್ಳೆ ಕೆಲಸ ಮಾಡು, ಮಕ್ಕಳಿಗೆ ಒಳ್ಳೆಯದು ಕೆಲಸ ಮಾಡು ಅಂತ. ಅದಕ್ಕೆ ನಾನು ಹೇಳಿದ್ನಲ್ಲ, ದೇವ್ರ ಪ್ರಸಾದ ಏನು ಅಂತ ಹೇಳಿದರೆ ಮಕ್ಕಳಿಗೆ ಸೇವೆ ಮಾಡೋದೇ ದೇವ್ರ ಕೆಲಸ. ಆ ನಿಟ್ಟಿನ ಮೇಲೆ ಇವತ್ತು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ನಿಮ್ಮ ಗ್ರಾಮಕ್ಕೆ ಬಂದಿದ್ದೀನಿ. 154 ವರ್ಷದ ಒಂದು ಸಂಭ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ಅವಕಾಶಗಳನ್ನು ಮತ್ತು ಈ ಶಾಲೆಯ ಅಭಿವೃದ್ಧಿಯನ್ನು ಒಬ್ಬ ಶಿಕ್ಷಣ ಸಚಿವನಾಗಿ ನನ್ನ ಕೈಲಿ ಏನು ನೀವು ಮನವಿಯನ್ನು ನೀವು ಏನು ಮಾಡಿದಿರಿ ಅದನ್ನು ಮಾಡೋದಕ್ಕೆ ಭಾಳ ಸಂತೋಷವಾಗಿ ನಾನು ಇದು ಒಪ್ಕೊಂಡು ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ತರ್ತೀನಿ ಅಂತಕ್ಕಂಥದ್ದನ್ನು ಹೇಳಿ ಮತ್ತೆ ವಾಪಸ್ ದೂರ ಹೋಗಬೇಕು. ನಮ್ಮ ಮಗ ಬೆಂಗಳೂರಲ್ಲಿದ್ದಾನೆ, ನಾನು ನಾಳೆ ನಂದು ಡಿಸ್ಟಿಕ್ KDP. ಸೊ ಬೆಳಗ್ಗೆ ನಮ್ಮ ಊರಿಗೆ ಹೋಗಿ ಅಲ್ಲೊಂದು 2 ತಾಸು ಜನರ ಅಹವಾಲು ತೊಗೊಂಡು ನಾನು ಹೋಗ್ಬೇಕಾಗುತ್ತೆ. ಅದಕ್ಕೆ ನೀವೆಲ್ಲರೂ ಅನುವು ಮಾಡಿಕೊಟ್ರೆ ನಾವು ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥದ್ದು ಹೇಳಿ, ನಮ್ಮ ಇಲಾಖೆಯಿಂದ ನಾನು ಏನೇನು ಇವತ್ತು ಹೇಳಿದ್ದೀನಿ ಅದನ್ನೆಲ್ಲದೂ ಕೂಡ ಶಾಸಕರ ಜೊತೆಗೆ ಮತ್ತು SDMC ಅವ್ರ ಜೊತೆಗೆ ಮಾತಾಡಿ, ನೀವು ಕೇಳಲಿಲ್ಲ ಅಂದರೂ ದಿನಕರ್ ಶೆಟ್ಟರಿನ ಅಷ್ಟು ಈಸಿಯಾಗಿ ನಾನು ಬಿಡಲ್ಲ. ಅವ್ರು ಭಾಳ ಪ್ರಾಣ ತಿಂತಾರೆ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಹಳೆ ಲೀಡ್ರು, ನಾವು ಬಿಟ್ಟು ಹೋಗೋಕ್ಕಾಗೋದಿಲ್ಲ. ಆದರೆ ಕೆಲಸವನ್ನು ಮಾಡ್ತಕ್ಕಂಥ ದಿನಕರ್ ಶೆಟ್ಟರಿನ ಮಾಡಿಕೊಡ್ತೀನಿ. ದ್ವಿಭಾಷಾ ಮತ್ತು ಕಟ್ಟಡಗಳನ್ನು ಕೊಡ್ತಕ್ಕಂಥದ್ದು ಕೆಲಸವನ್ನು ನಾವು ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ತಾವೆಲ್ಲರೂ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಪ್ರೀತಿ ವಿಶ್ವಾಸವನ್ನು ತೋರಿಸಿ ಯಾವತ್ತೂ ಕೂಡ ನಿಮ್ಮ ಜೊತೆಗೆ ಚಿರಣಿಯಾಗಿ ಇರ್ತೀವಿ ಅಂತಕ್ಕಂಥದ್ದನ್ನ ಹೇಳಿ ತಮ್ಮೆಲ್ಲರ ಆಶೀರ್ವಾದವನ್ನು ಬೇಡಿ, ವಿಶೇಷವಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಗೌರವವನ್ನು ಕೊಟ್ಟು, ಭೀಮಣ್ಣವರಿಗೆ ವಿಶೇಷವಾಗಿ ನಮ್ಮ ಶಾಸಕರಾಗಿರ್ತಕ್ಕಂಥ ದಿನಕರ್ ಶೆಟ್ಟರಿಗೂ ಕೂಡ ಗೌರವವನ್ನು ಕೊಟ್ಟು ನನ್ನ ಮಾತು ಮುಗಿಸ್ತಾನೆ. ನಮಸ್ಕಾರ. ಸಾರೆಕೊಪ್ಪ ಬಂಗಾರಪ್ಪನವರ ಸುಪುತ್ರರಾಗಿರುವ ತಾವು ಪ್ರಸ್ತುತ ಘನ ಸರ್ಕಾರದ ಶಿಕ್ಷಣ ಸಚಿವರಾಗಿ ನಾಡಿನ ಶೈಕ್ಷಣಿಕ ಪ್ರಗತಿಯ ರಥದ ಸಾರಥಿಯಾಗಿ ಮುನ್ನಡೆಯುತ್ತಿರುವ ತಾವು ತಮ್ಮ ಕಾರ್ಯ ಒತ್ತಡದ ನಡುವೆಯೂ ಪ್ರೀತಿಯ ಕರೆಗೆ ಓಗೊಟ್ಟು ಸಂಭ್ರಮದ ಹಬ್ಬಕ್ಕೆ ಇನ್ನಷ್ಟು ಮೆರುಗು ನೀಡಿದ್ದೀರಿ. ತಮ್ಮ ಮುಂದಿನ ಭವಿಷ್ಯ ಇನ್ನಷ್ಟು ಉಜ್ವಲವಾಗಿರಲಿ, ಕ್ಷೇತ್ರಾಧಿಪ ಲೋಕೇಶ್ವರನು ಆಯುರಾರೋಗ್ಯ ಕರುಣಿಸಲಿ ಎನ್ನುವ ಸದಾಶಯದೊಂದಿಗೆ ಶತಮಾನೋತ್ತರ ಸ್ವರ್ಣ ಸಂಭ್ರಮದ ಸುದಿನದಂದು ಸ್ವರ್ಣ ಸಂಭ್ರಮ ಸಮಿತಿ, SDMC, ಹಳೆಯ ವಿದ್ಯಾರ್ಥಿಗಳ ಸಂಘ ಹಾಗೂ ಸಮಸ್ತ ಊರ ನಾಗರಿಕರ ಪರವಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ. ಇದೇ ಸಂದರ್ಭದಲ್ಲಿ ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿದ ಸಿರ್ಸಿ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಭೀಮಣ್ಣ ನಾಯ್ಕರವರನ್ನು ಕೂಡ ನಮ್ಮ ಕುಮಟಾ ತಾಲೂಕಿನ ಸನ್ಮಾನ್ಯ ಶಾಸಕರು ಹಾಗೂ ಎಲ್ಲ ಗಣ್ಯರು ಪ್ರೀತಿಪೂರ್ವಕವಾಗಿ ಗೌರವದಿಂದ ಸನ್ಮಾನಿಸುತ್ತಿದ್ದು, ಭಗವಂತ ಇನ್ನಷ್ಟು ಆಯುಷ್ಯ ಆರೋಗ್ಯ ತಮಗೆ ದಯಪಾಲಿಸಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಸನ್ಮಾನ್ಯ ಶಿಕ್ಷಣ ಲೋಕನಾಥ ಶಿಕ್ಷಣ ಟ್ರಸ್ಟ್ನ ಸನ್ಮಾನ್ಯ GK ಪಟಗಾರ್ ಸರ್ ಅವರು ಗೌರವ ಸಮರ್ಪಣೆಯನ್ನು ನೀಡಲಿಕ್ಕಿದ್ದಾರೆ. ಹಾಗೆ ಬಂಗಾರಪ್ಪ ಅಭಿಮಾನಿಗಳ ಸಂಘದವರ ವತಿಯಿಂದಲೂ ಕೂಡ ಸನ್ಮಾನವನ್ನು ಸನ್ಮಾನ್ಯ ಸಚಿವರಿಗೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಅಭಿಮಾನದಿಂದ ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿದ ಸನ್ಮಾನ್ಯ ಸಚಿವರು ಹಾಗೂ ಶಿರಸಿ ಕ್ಷೇತ್ರದ ಸನ್ಮಾನ್ಯ ಶಾಸಕರಿಗೆ ಸಂಘಟನೆ ಪರವಾಗಿ ಸಮಸ್ತ ನಾಗರಿಕರು ಎಲ್ಲರೂ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಕ್ಷೇತ್ರದ ಈ ಭಾಗದ ಬಂಗಾರಪ್ಪನವರ ಅಭಿಮಾನಿಗಳ ಸಂಘದವರು ಕೂಡ ಸನ್ಮಾನ್ಯ ಸಚಿವರಿಗೆ ಪ್ರೀತಿಪೂರ್ವಕ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಕಾರ್ಯ ಒತ್ತಡದ ನಡುವೆಯೂ ಪ್ರೀತಿಯ ಕರೆಗೆ ಓಗೊಟ್ಟು ಆಗಮಿಸಿದ ಘನ ಸರ್ಕಾರದ ಸನ್ಮಾನ್ಯ ಸಚಿವರು, ಶಾಸಕರು ಹಾಗೂ ಎಲ್ಲ ಗಣ್ಯರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಸನ್ಮಾನ್ಯ ಸಚಿವರ ಅನುಮತಿಯನ್ನು ಪಡೆದು ಈ ಶಾಲೆಯ ಗುರುಬಳಗ, SDMC ಹಾಗೂ ಇಲಾಖೆಯ ಅಧಿಕಾರಿಗಳು ಸನ್ಮಾನ್ಯ ಸಚಿವರೊಂದಿಗೆ ಸಾಕ್ಷಿಯಾಗಲಿಕ್ಕೆ ಬಯಸಿದ್ದಾರೆ. ಆ ಒಂದು ಅವಕಾಶವನ್ನು ತಾವು ಮಾಡಿಕೊಡಬೇಕಾಗಿ ನಾವು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅಭಿಮಾನದಿಂದ ಅಭಿವಂದಿಸಿದ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸನ್ಮಾನ್ಯ ಸಚಿವರೊಂದಿಗೆ ಶಾಲೆಯ ಗುರುವೃಂದ, ಶಾಲಾ SDMC ಅವರು ಹಾಗೂ ಸಂಘಟನಾ ಸಮಿತಿಯವರು ಎಲ್ಲರೂ ಕೂಡ ಸಾಕ್ಷಿಯಾಗಲಿಕ್ಕೆ ಬಯಸ್ತಾ ಇದ್ದಾರೆ. ಉಸ್ತುವಾರಿ ಸಚಿವರು ಮತ್ತು ಸನ್ಮಾನ್ಯ ಶಾಸಕರು ಸೇರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಟ್ಟಿದ್ದರು. ಇಂದು ಸನ್ಮಾನ್ಯ ಶಿಕ್ಷಣ ಸಚಿವರ ಜೊತೆಯಲ್ಲಿ ಘಟ್ಟದ ಮೇಲಿನ ತಾಲೂಕಿನಲ್ಲಿ ಅತ್ಯಂತ ನಯ ವಿನಯಗಳ ಮುಖೇನವಾಗಿ ಎಲ್ಲರ ಮನೆಗಳಲ್ಲಿ ಹೆಸರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಭೀಮಣ್ಣ ನಾಯ್ಕರವರು ಕೂಡ ಜೊತೆಯಾಗಿದ್ದಾರೆ. ಸನ್ಮಾನ್ಯ ಶಾಸಕರಿದ್ದಾರೆ, ಸಚಿವರಿದ್ದಾರೆ. ಇವರೆಲ್ಲರೂ ಸೇರಿ ಹೋದ ಬುತ್ತಿಯಲ್ಲಿ ಇಂತಹ ನೆನಪಿನ ತುತ್ತುಗಳು ಸದಾಕಾಲ ಇರಬೇಕು ಎನ್ನುವಂಥದ್ದು ಭಾವನೆ. ಶ್ರೀಯುತ ಮುಕುಂದ್ ಮಾಸ್ತರ್ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಸನ್ಮಾನ್ಯ ಶಾಸಕರಾದಂತಹ ಶ್ರೀಯುತ ದಿನಕರ್ ಶೆಟ್ಟಿ ಸರ್ ಅವರನ್ನ ಭೇಟಿಯಾಗಲಿಕ್ಕೆ ಕಾಯ್ತಾ ಇದ್ದಾರೆ. ಶ್ರೀಯುತ ಮುಕುಂದ್ ಸರ್ ಅವರು, ಬೆಟ್ಕುಳಿಯ ಶ್ರೀಯುತ ಮುಕುಂದ್ ಸರ್ ಅವರು ದಯಮಾಡಿ ಈ ಆಂಕರಿಂಗ್ ಡೆಸ್ಕ್ ಬಳಿಯಲ್ಲಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಬಹುಶಃ ಬಹುದಿನಗಳ ಕನಸೊಂದು ನನಸಾದಂತಹ ಹೊತ್ತಿನಲ್ಲಿ ಆಮಂತ್ರಿತರೆಲ್ಲರೂ ಕಾರ್ಯಕ್ರಮದ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥದ್ದು ಮತ್ತು ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾಗಿರ್ತಕ್ಕಂತಹ ಒಂದು ಕಳೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸೌಭಾಗ್ಯದ ಸಂಗತಿ ಅಂತ ನಾವು ಭಾವಿಸ್ತೇವೆ. वक्रतुण्डमाखाय सूर्यकोटिसमप्रभा निर्विघ्नो कुरु मे देवा सर्वकार्येषु सर्वदा गजाननं भूतगणादिसेवितं भूबलसारभक्षम् उमासुतं शोकविनाशकारणं नमामि विघ्नेश्वरपादपङ्कजम् गजाननं पद्मार्कं गजाननं हर्निशम् अनेकदन्तं भक्तानामेकदन्तम् उपास्महे ನಂಬಿದೆನೋ ನಿನ್ನ ಪಾದ ಲಂಬೋದರ ನಂಬಿದೆನೋ ನಿನ್ನ ಪಾದ ಲಂಬೋದರ
ಲಂಬೋದರ ನಂಬಿದೆನೋ ನಿನ್ನ ಪಾದ ಲಂಬೋದರ ನಿನ್ನ ಪಾದ ಲಂಬೋದರ ಅಂಬರ ಪ್ರಿಯ ಬ್ರಹ್ಮಾಂಡ ನಾಯಕ ಅಂಬರ ಪ್ರಿಯ ಬ್ರಹ್ಮಾಂಡ ನಾಯಕ ಅಂಬರ ಪ್ರಿಯ ಬ್ರಹ್ಮಾಂಡ ನಾಯಕ ಅಂಬರ ಪ್ರಿಯ ಬ್ರಹ್ಮಾಂಡ ನಾಯಕ ನಂಬಿದೆನೋ ನಿನ್ನ ಪಾದ ಲಂಬೋದರ ನಂಬಿದೆನೋ ನಿನ್ನ ಪಾದ ಲಂಬೋದರ ನಂಬಿದೆನೋ ನಿನ್ನ ಪಾದ ಲಂಬೋದರ ನಂಬಿದ ಭಕ್ತರ ಇಷ್ಟಾರ್ಥಗಳನ್ನು ನಂಬಿದ ಭಕ್ತರ ಇಷ್ಟಾರ್ಥಗಳನ್ನು ಕರುಣಿಸುವ ಸಿದ್ಧಿ ವಿನಾಯಕ ಕರುಣಿಸುವ ಸಿದ್ಧಿ ವಿನಾಯಕ ಕರುಣಿಸುವ ಸಿದ್ಧಿ ವಿನಾಯಕ ಕರುಣಿಸುವ ಸಿದ್ಧಿ ವಿನಾಯಕ ಆದಿ ಪೂಜಿತ ವರಗಣನಾಯಕ ಆದಿ ಪೂಜಿತ ವರಗಣನಾಯಕ ಆದಿ ಪೂಜಿತ ವರಗಣನಾಯಕ ಆದಿ ಪೂಜಿತ ವರಗಣನಾಯಕ ಪಾಲಿಸೋನಿ ಅಷ್ಟವಿನಾಯಕ ಪಾಲಿಸೋನಿ ಅಷ್ಟವಿನಾಯಕ ನಂಬಿದೆನೋ ನಿನ್ನ ಪಾದ ಲಂಬೋದರ ನಂಬಿದೆನೋ ನಿನ್ನ ಪಾದ ಲಂಬೋದರ ಅಂಬರ ಪ್ರಿಯ ಬ್ರಹ್ಮಾಂಡ ನಾಯಕ ಅಂಬರ ಪ್ರಿಯ ಬ್ರಹ್ಮಾಂಡ ನಾಯಕ ನಂಬಿದೆನೋ ನಿನ್ನ ಪಾದ ಲಂಬೋದರ ನಂಬಿದೆನೋ ನಿನ್ನ ಪಾದ ಲಂಬೋದರ ದುರಿತ ದೂರ ಮಾಡು ನೀ ಗಣಪ ದುರಿತ ದೂರ ಮಾಡು ನೀ ಗಣಪ ಹರುಷವತಾರ ನಮಗೆ ನೀ ಬೆನಕ ಹರುಷವತಾರ ನಮಗೆ ನೀ ಬೆನಕ ಹರುಷವತಾರ ನಮಗೆ ನೀ ಬೆನಕ ಹರುಷವತಾರ ನಮಗೆ ನೀ ಬೆನಕ ನಂಬಿದೆನೋ ನಿನ್ನ ಪಾದ ಲಂಬೋದರ ನಂಬಿದೆನೋ ನಿನ್ನ ಪಾದ ಲಂಬೋದರ ಅಂಬರ ಪ್ರಿಯ ಬ್ರಹ್ಮಾಂಡ ನಾಯಕ ಅಂಬರ ಪ್ರಿಯ ಬ್ರಹ್ಮಾಂಡ ನಾಯಕ ನಂಬಿದೆನೋ ನಿನ್ನ ಪಾದ ಲಂಬೋದರ ನಂಬಿದೆನೋ ನಿನ್ನ ಪಾದ ಲಂಬೋ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಸಿದ್ಧಿವಿನಾಯಕ ನಮೋ ನಮಃ ಬುದ್ಧಿಪ್ರದಾಯಕ ನಮೋ ನಮಃ ಸಿದ್ಧಿವಿನಾಯಕ ನಮೋ ನಮಃ ಬುದ್ಧಿಪ್ರದಾಯಕ ನಮೋ ನಮಃ ಅಷ್ಟವಿನಾಯಕ ನಮೋ ನಮಃ ಮಂಗಲಮೂರ್ತಿ ನಮೋ ನಮಃ ಅಷ್ಟವಿನಾಯಕ ನಮೋ ನಮಃ ಮಂಗಲಮೂರ್ತಿ ನಮೋ ನಮಃ ಗಂ ಗಣಪತಯೇ ನಮಃ ಓಂ
मेरा बदन मेरा चुंबक सा जिया रे चुंबक सा जिया रे जिया 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 मेरा चुंबक सा जिया कैंसिल किए मैंने आशिक सभी मेरा तू पक्का पिया रे तू पक्का पिया रे पिया 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 मेरा तू पक्का पिया ओ पल में पीस है पल में सेटअप है दिल मेरा टेक्निकल रंग बदल जाए हरदम मूड में लल्लन टॉप है गिनती में गिनता है 1 2 3 4 5 चल सचिन नाच ಆಹಾ ಜುಮ್ ತಕ ಜುಮ್ 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 ತಕ ಜುಮ್ ಜುಮ್ ತಂದನನ ಇವಳು ಜೋಗದ ತಂಗಿ ಕೆಲವನು ನುಂಗಿ ಬಂದವಳ ಏನಿದು ಬಿಗುಮಾನ ಕಣ್ಣಿಗೆ ವರದಾನ ಸೃಷ್ಟಿಯ ಬಹುಮಾನ ಯಾರದೋ ಈ ಸ್ವಪ್ನ ನಿನ್ನ ನೋಡಿ ನೋಡಿ ಏನೋ ಸಂತಸ ನಿನ್ನಂತೆ ನಾನು ಆಗೋ ಇಂಗಿತ ಆಹಾ ಜುಮ್ ತಕ ಜುಮ್ 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 ತಕ ಜುಮ್ ಜುಮ್ ತಂದನನ ಇವಳು ಜೋಗದ ತಂಗಿ ಕೆಲವನು ನುಂಗಿ ಬಂದವಳ ಹಾರಾಡೋ ಹಕ್ಕಿಗಳೇ ನಿನ್ನೊಡನೆ ನಾ ಬರಲಿ ಚಿಲಿಪಿಲಿಯ ನಾ ಕಲಿತು ನಿನ್ನಂತೆ ಕೂಗೋ ಆಸೆ ಗುಡುಗುಡುಗೋ ಮೋಡಗಳೇ ನಿನ್ನೊಮ್ಮೆ ಚುಂಬಿಸಲಿ ಹನಿ ಹನಿಯ ಜೊತೆ ಸೇರಿ ಧರೆಗಿಳಿಯುವ ಆಸೆ ನನಗೆ ಆಕಾಶವೇ ನಾ ಬಂತು ಚುಕ್ಕಿ ಇಡುವೆ ನಿನಗೊಂದು ನಕ್ಷತ್ರವೇ ಬಳಿ ಬಂತು ಕದ್ದು ತರುವೆ ನನಗೊಂದು ರವಿವರ್ಮ ನಿನ್ನ ಕುಂಚ ಎಲ್ಲಿದೆ ಸೌಂದರ್ಯ ಚೆಲ್ಲೋ ಸ್ಫೂರ್ತಿ ಇಲ್ಲಿದೆ ಆಹಾ ಜುಮ್ ತಕ ಜುಮ್ 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 ತಕ ಜುಮ್ ಜುಮ್ ತಂದನನ ಇವಳು ಜೋಗದ ತಂಗಿ ಕೆಲವನು ನುಂಗಿ ಬಂದವಳ ಕುದುರೆ ಏರಿ ಸೂರ್ಯ ಬಂದವನೇ ನಿದಿರೆ ಹಾರು ಮದ್ದು ತಂದವನೇ ಮುಂಜಾನೆ ಬಳಗ ಬೆಳ್ಳಕ್ಕಿ ಬಳಗ ರಂಗೋಲಿ ಬಿಡಿಸಿ ಹಾಸೈತೆ ಸರಗ ಒತ್ತಾರೆಯೊಳಗು ಹುಣ್ಣಿಮೆ ಬೆಳಕ ಮುದ್ದಾದ ಹೂಗಳ ರೇಷ್ಮೆ ಜಳಕ ಲಾಲಿ 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 ಹೋ ಲಾಲಿ 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 ಹೋ ಕುದುರೆ ಏರಿ ಸೂರ್ಯ ಬಂದವನೇ ನಿದಿರೆ ಹಾರು ಮದ್ದು ತಂದವನೇ ಹೋಗಿಲೋ ಸುದ್ದಿ ಬರ ಮುಂದ ಹಾಡೈತಿ ಹೋಗಿಲೋ ಸುದ್ದಿ ಬರ ಮುಂದ ಹಾಡೈತಿ
ಮುದ್ದು ಬಾಲೆಯು ಹಸಿರ ಸೀರೆ ಉಟ್ಟಳು, ಹೊನ್ನ ಜರಿಯ ಕುಪ್ಪಸ ಕಿರಣ ಸರಗ ಹೊದ್ದಳು. ಇನ್ನು ಎಲ್ಲ ಚಿಂತೆಯು ನಿನ್ನ ಲೆಕ್ಕಕ್ಕೆಂದಳು, ಇಂದು ಎಲ್ಲ ಹಾಳೆಯು ಹೊಸತೆಂದಳು. ದಿನವೂ ನಗುತ್ತ ಬರುವ ಬೆಳಕು ಕಾಣುವಾತನ ಪುಣ್ಯ, ಕಂಡ ಮೇಲೆಯೇ ಧನ್ಯ. ಆ ಕುದುರೆ ಏರಿ ಸೂರ್ಯ ಬಂದವನೇ, ನಿದಿರೆ ಹಾರ ಮದ್ದು ತಂದವನೇ. ಮಾದೇವ 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 ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ. ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ಮಾದಪ್ಪನ ಪೂಜೆಗೆ ಬಂದು ಮಹಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ತಪಾಳೆ ಬೆಳಗಿವ್ನಿ ತುಪ್ಪವ ಕಾಸಿವ್ನಿ ಕಿತ್ತಾಳೆ ಹಣ್ಣ ತಂದೇವ್ನಿ ಮಾದೇವ ನಿಮ್ಗೆ. ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಹಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು
ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಒಲವೆಂಬಲತೆಯು ತಂದಂತ ಹೂವು ಮುಡಿಯೇರಿನಲಿಯೂ ಮುಡಿಜಾರಿ ನೋವು ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟದಾಟ ತಂದಂತ ಸೊಗಸು ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. पुस्तक विरिंचि पत्नी कमलासन स्थिता सरस्वती नृत्यतु वाचि मे सदा 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 सदा. वीणा पुस्तकधारिणी वरवीणा पुस्तकधारिणी वरमुखतरलवि वाङ्मयी स्थिरमुखवेलगवि चिन्मयी पदमुख कदलवि मधुमयी मा पेदवंचु वेदमयी वरमुखतरलवि वाङ्मयी स्थिरमुखवेलगवि चिन्मयी पदमुख कदलवि मधुमयी मा पेदवंचु वेदमयी. नीदय रामय का
पुस्तकधारिणी ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದಿಂದೋನೆ ನಮ್ಮ ನಿದ್ಯರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ, ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ. ಹೇ ವೀರ ಎದುರಾರೋ ನಿನಗೆ ಮಣಿದೀಪ ಮಣಿಬೇಲಿ ನೀನಾದೆ ನಮಗೆ. ದೇಹ ಕನ್ನಡ ಬಾಳು ಕನ್ನಡ ನನದೆಂದು ನೀ ನಮ್ಮ ನಿತ್ಯರೆ ಕಲಿಯುತ್ತಿದ್ದರೆ ಸಹಿಸೋ ನೀನಲ್ಲ. ಉಸಿರಾಟವು ಕರುಣೆ ದಯೆ ನಿನ್ನ ಸಂಸ್ಕಾರವು, ನಿನ್ನ ಬೆನ್ನ ಹಿಂದೆ ಜನಸಾಗರ, ನೀನವರ ಎದೆಯಲ್ಲಿ ಅಜರಾಮರ. ಸಿಚ್ಚಿದ ಈ ಕತ್ತಿಗೆ ಹೊರೆಯಂತೆ ನಾವು ಎಂದು ನಮ್ಮ ಈ ನರನಾಡಿಗೆ ನೀನಾದಿ ಸ್ಫೂರ್ತಿ ಬಿಂದು. ಸಿಂಹಕ್ಕೆ ತಲೆ ಬಕ್ಕದು ಕಡನಕ್ಕೆ ಎದೆ ಜಕ್ಕದು, ನುಕ್ಕು ನುಕ್ಕು ಮುನ್ನುಕ್ಕು ನೀ ನಡೆದುದೇ ದಾರಿ. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದೆಂದೋನೆ ನಮ್ಮ ನಿದ್ಯರೆ ಕಲಿಯುತ್ತಿದ್ದರೆ ಸಹಿಸೋ ನೀನಲ್ಲ. ಕಡೆಯಲ್ಲಿ ಜಗಳ ಇಲ್ಲ, ಪರನಿಂದೆ ಪರಹಿಂಸೆ ಬೇಕಾಗಿಲ್ಲ. ದೌರ್ಜನ್ಯ ದರ್ಪಕ್ಕೆ ತುತ್ತಾದೆವು, ನಿನ್ನಿಂದ ಕೈ ಹಿಡಿಯ ತುತ್ತಾದೆವು. ಕತ್ತಲು ಕವಿದಾಗಲೇ ನೀ ಸೂರ್ಯನಾಗಿ ಬಂದೆ, ಮುಳುಗುವ ಜನದೋಣಿಗೆ ಹುಟ್ಟನ್ನು ಹುಡುಕಿ ತಂದೆ. ಕಣ್ಣಿನ ನೀರೊರೆಸಿದೆ, ಬಾಳಿಗೆ ನಗು ತರಿಸಿದೆ, ಕಾಣದ ಈ ಊರಲ್ಲಿ ಕನ್ನಡದ ಬಂಧುವಾದೆ. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದೆಂದೋನೆ ನಮ್ಮ ನಿದ್ಯರೆ ಕಲಿಯುತ್ತಿದ್ದರೆ ಸಹಿಸೋ ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ, ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ. ಹೇ ವೀರ ಎದುರಾರೋ ನಿನಗೆ ಮಣಿದೀಪ ಮಣಿಬೇಲಿ ನೀನಾದೆ ನಮಗೆ. ನಾಡು ಕರುನಾಡು ಎಲ್ಲ ನಿನ್ನದು, ನೀ ತಂದ ವಿಜಯ ಸದಾ ನಮ್ಮದು. ಜೀವ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದೆಂದು ನೀ ನಮ್ಮ ನಿತ್ಯರೆ ಕಲಿಯುತ್ತಿದ್ದರೆ ಸಹಿಸೋ ನೀನಲ್ಲ.
ನಮ್ ಮನಸ್ನಾಗ ಮೂಡ್ತೈತೆ ಬರಡಾ ತಾಳ್ಗೆ ಬಣ್ಣನ್ ಸುರ್ಸಿ ರಂಗನ್ ಚಲ್ತೈತೆ ಸಿಕ್ಕುವಲ್ ನನ್ ದೋಸ್ತಿದ್ರೆ ಬದುಕು ವ್ಯರ್ಥ ಅನ್ಸ್ತೈತೆ ಓ ಓ ಓ ಓ ಬೆಳ್ಳಿ ಬೆಳಕನ್ನು ಹೀರಿ ಸೊಂಪಾಗಿ ಹೂ ಬಿರಿದು ನಕ್ಕಂತ ನಗುವಲ್ಲಿ ಪ್ರೇಮ ಹಚ್ಚ ಹಸಿರನ್ನು ತೂರಿ ಕಂಪಾಗಿ ಹೊನಗಲು ಪರಿಮಳವೇ ಹೊನಲಾಗಿ ಪ್ರೇಮ ದಿನ ಬೆಳಗಿನ ನೀ ಸವಿಗನ ಸೊಗಡು ಚೀಕಾಡ ಒಲವೆದು ಪ್ರೇಮ ಹೊಸ ಲೋಕದಲ್ಲಿ ಸವಿಭಾವಗಳು ನಲಿ ನಲಿಯುತ್ತ ಜಿಗಿದಿದೆ ಪ್ರೇಮ ಎಲ್ಲೋ ಜಿನುಗಿರುವ ನೀರು ಎಲ್ಲೋ ಝರಿಯಾಗಿ ಹರಿದು ಎಲ್ಲೋ ಸಾಗರವ ಸೇರೋ ಪ್ರೀತಿ ಏನಿದು ಎಲ್ಲೋ ರವಿ ಬರುವ ಸಮಯ ಎಲ್ಲೋ ಹೂ ಅರಳೋ ಸರಸ ಎಲ್ಲೋ ಚಿಲಿಪಿಲಿಯ ಭಾವವು ಗುರುವೇ ನಿನ್ನಾಟ ಬಲ್ಲೋರ್ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವ ಓ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವ ಹತ್ತೂರಿನ ಒಡೆಯ ನೀನು ಗೊತ್ತೇನೋ ಯಾರು ನಿಂಗೆ ಸೈನ್ಯಾನೇ ಇಲ್ಲ ಇವಂಗೆ ಹೊಂಟವ್ನೆ ರಾಜ ನಂಗೆ ಬೆಳಗಾಗೋದ್ರಲ್ಲೇ ಬೆಳೆದ ಬೆಳಗಾಗೋದ್ರಲ್ಲೇ ಬೆಳೆದು ಫೇಮಸ್ಸು ಆಗೋದ್ನೆಲ್ಲ ನಾನಂದೋರ್ಗೆಲ್ಲ ತೊಡೆತಟ್ಟಿ ನಿಂತವ್ ನೋಡ್ಲಾ ಬೆಳೆದ 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 ನೋಡು ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವ
ಕುದುರೆ ಏರಿ ಸೂರ್ಯ ಬಂದವನೇ ನಿದಿರೆ ಹಾರ ಮದ್ದು ತಂದವನೇ ಮುಂಜಾನೆ ಬಳಗ ಬೆಳ್ಳಕ್ಕಿ ಬಳಗ ರಂಗೋಲಿ ಬಿಡಿಸಿ ಹಾಸೈತೆ ಸರಗ ಒತ್ತಾರೆಯೊಳಗು ಹುಣ್ಣಿಮೆ ಬೆಳಕ ಮುದ್ದಾದ ಹೂಗಳ ರೇಷ್ಮೆ ಜಳಕ ಲಾಲಿ 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 ಹೋ ಲಾಲಿ 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 ಹೋ ಕುದುರೆ ಏರಿ ಸೂರ್ಯ ಬಂದವನೇ ನಿದಿರೆ ಹಾರ ಮದ್ದು ತಂದವನೇ ಸುದ್ದಿ ಬರ ಮುಂದ ಹಾಡೈತಿ ಹೋಗಿನೋ ಸುದ್ದಿ ಬರ ಮುಂದ ಹಾಡೈತಿ ಹಸಿರ ಸೀರೆ ಉಟ್ಟಳು ಹೊನ್ನ ಜರಿಯ ಕುಪ್ಪಸ ಕಿರಣ ಸರಗ ಹೊದ್ದಳು ಇನ್ನು ಎಲ್ಲ ಚಿಂತೆಯು ನಿನ್ನ ಲೆಕ್ಕಕ್ಕೆಂದಳು ಇಂದು ಎಲ್ಲ ಹಾಳೆಯು ಹೊಸತೆಂದಳು ದಿನವೂ ನಗುತ್ತ ಬರುವ ಬೆಳಕು ಕಾಣುವಾತನ ಪುಣ್ಯ ಕಂಡ ಮೇಲೆಯೇ ಧನ್ಯ ಆ ಕುದುರೆ ಏರಿ ಸೂರ್ಯ ಬಂದವನೇ ನಿದಿರೆ ಹಾರ ಮದ್ದು ತಂದವನೇ
ಮರಕಾತನವರತ್ನ ವಜ್ರ ಹರಳು ಕೆತ್ತಿಸಿದ ಜುಮಣಿ ಮರಕಾತನವರತ್ನ ವಜ್ರ ಹರಳು ಕೆತ್ತಿಸಿದ ಜುಮಣಿ ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಸರಿ 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 ಜಾಡುತ್ತ ಪೀಡಿಯಾಡ್ಯಾನೆ ರಂಗ ಪೀಡಿಯಾಡ್ಯಾನೆ ಪೀಡಿಯಾಡ್ಯಾನೆ ರಂಗ ಪೀಡಿಯಾಡ್ಯಾನೆ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಮ್ಮ ಪೂಜೆಯ ಸ್ವೀಕರಿಸಿದಯ ಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಧನ್ಯವಾದಗಳು. ಓಂಕಾರನಾದನೋಲ ಹೇ ಗಣಪ ಓಂಕಾರ ರೂಪ ಹೇ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಮಾಯ ವಿನಾಶಕ ಮೂಷಕ ವಾಹನ ಮಾತ ಭವಾನಿ ಪಾರ್ವತಿ ನಂದನ ಮಾಯ ವಿನಾಶಕ ಮೂಷಿಕ ವಾಹನ ಮಾತ ಭವಾನಿ ಪಾರ್ವತಿ ನಂದನ ಮಹಾಗಣಪತೆ ಪರಮರಯಾಧನ ಮಹಾಗಣಪತೆ ಪರಮರಯಾಧನ ಶಂಭೋ ನಂದನ ಕರೆವೆನು ನಾ ಶಂಭೋ ನಂದನ ಕರೆವೆನು ನಾ ಓ ಎನ್ನು ಬಾ ಗಣಪ ಕರೆದಾಗ ಓ ಎನ್ನು ಬಾ ಗಣಪ ಓ ಎನ್ನು ಬಾ ಗಣಪ ಕರೆದಾಗ ಓ ಎನ್ನು ಬಾ ಗಣಪ ಗಜಮುಖದವನೇ ಗಣಗಳಿಗೊಡೆಯ
ಮೊದಲ ಪೂಜೆಯನ್ನು ಪಡೆಯುವ ದೇವನೇ. ನೋಡು ನೋಡು ಕಣ್ಣಾರ ನಿಂತಿಗಳು, ನಗು ನಗುತ್ತಾ ಚಾಮುಂಡಿ ನಿಂತಿಗಳು. ನೋಡು ನೋಡು ಕಣ್ಣಾರ ನಿಂತಿಗಳು, ನಗು ನಗುತ್ತಾ ಚಾಮುಂಡಿ ನಿಂತಿಗಳು. ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಬಾಯಲ್ಲಿ ಓ ಕಂದ ಎನ್ನುತ್ತಿಗಳು. ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಶೋಧನೆಯ ವೈಭವ ಲೀಲೆ. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಶೋಧನೆಯ ವೈಭವ ಲೀಲೆ. ತನುಜ ಸಮಾರಿಣಿ ತ್ರಿಭುವನ ಪೋಷಿಣಿ, ಶಂಕರರ ರಾಣಿ ಜೀವ ಹೋದರ ಮಾಲೆ. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಸುಂಟರ ಗಾಳಿ ಡೋಲು ಪಡಿಸಿತು ಹುಡುಗನ್ನ, ಚೆಂಗು ಚೆಂಗಾಲಿ ಚೆಂಗು ಚೆಂಗಾಲಿ ಸೀಲು ಹೊಡೆಸಿತು ಹುಡುಗಿನ. ಕಾಶೀಟು ಕೇಳದೆ ಕನ್ಫರ್ಮ್ ಮಾಡದೆ ಕಚ್ಚಿಕೊಂಡು ಹೋಯ್ತು ಹೃದಯನ. ಕಣ್ಮುಚ್ಚಿ ಕುಂತರು ಕನ್ಫ್ಯೂಸ್ ಆಗಿದ್ದರು, ಕಳಚಿ ಕೊಟ್ಟೆ ಬಿಡ್ತು ಪ್ರೀತಿನ. ತುಂಟರ ಗಾಳಿ ನಮ್ ಸುಂಟರ ಗಾಳಿ. ಕೆನ್ನೆ ಸರಕ್ಕು ಅಂದು ಯಾಕೆ ಕಿರಿಕು ಮಾಡ್ತೀಯೇ ಮಾಡ್ತೀಯೇ ಮಾಡ್ತೀಯೇ. ನಿನ್ನ ದಾವಣಿ ಲಂಗದ ಪರಸೆ ಪರಸೆ ಕಂಡು ಒಂದೊಂದು ಅಂಗಕ್ಕೂ ಕಡ್ಲೆ ಪರಸೆ. ನನ್ನ ನರ ನರದ ತಂತಿಯ ಎಸ್ಸಮ್ಮಸೆ, ನಾ ಓದುತ್ತ ಕುಂತಿಯ ಚಿಗರಿ ಮೀಸೆ. ಗುಂಡಿಗೆ ಒಳಗೊಂದು ವಸ್ತು ಕಣೆ, ನಿನ್ನ ಗುಂಡಿಗೆ ಒಳಗೊಂದು ವಸ್ತು ಕಣೆ, ಅದು ಟಚ್ಚಾದ ಕೂಡ್ಲೆ ನಾ ಸುಸ್ತು ಕಣೆ. ಗಾಳಿ 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 ಸುಂಟರ ಗಾಳಿ, ರಂಗು 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 ರಂಗೋಲಿ. ಗಾಳಿ 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 ಸುಂಟರ ಗಾಳಿ, ರಂಗು 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 ರಂಗೋಲಿ.
समझे अब आओ मेरे पास रह जाओ मेरे साथ बेमनिया मौसम छे होई गई रात मन भूलो बदीवार बेमनिया मौसम छे अब आओ मेरे पास रह जाओ मेरे साथ बेमनिया मौसम छे मिल जाए मुझको अगर साथ तेरा तो भूलूं मैं सारा सोगाड़ा तारा चबीला तारा रंगीला तारा रंग भेद जुए तारी बात सोगाड़ा तारा ओरे चबीला तारा ओरे रंगीला तारा रंग भेद जुए तारी बात रे सोगाड़ा तारा ओरे चबीला तारा ओरे रंगीला तारा रंग भेद जुए तारी बात रे छुप छुप के तुम्हें देखा मैं करूं सारी सारी रात सारी सारी रात छुप छुप के मुझे देखा तू कर